ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 10 ಜೂನ್ ಥರ್ಡ್ ಶಿಫ್ಟಲ್ಲಿ ನಡೆದಿರ್ತಕ್ಕಂತಹ RRB NTPC ಪರೀಕ್ಷೆಯ ವಿಶ್ಲೇಷಣೆಯನ್ನು ಈ ಒಂದು ಸೆಷನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ ಮೊದಲ ಪ್ರಶ್ನೆ ಅಂತ ನೋಡೋದಾದ್ರೆ ಆಗೇನು ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ. ಏನು ಅಂದರೆ ಕಂಪ್ಯೂಟರ್ ಶಾರ್ಟ್ ಕೀಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ಸರಿನಾ? ಸೊ ಪ್ರತಿ ಶಿಫ್ಟ್ ಅಲ್ಲಿ 2 ರಿಂದ 3 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಸೊ ಅದಕ್ಕೆ ನೋಡ್ಕೊಂಡು ಹೋಗಿ, ಒಂದು 3 ಪ್ರಶ್ನೆಗಳು ನಿಮಗೆ 3 ಕ್ವಶನ್ಗಳ ಆನ್ಸರ್ಗಳು ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ, ಸರಿನಾ? ಸೊ ಅದಕ್ಕೆ ಮೊದಲ ಪ್ರಶ್ನೆ ಏನಿದೆ ಅಂದರೆ ಸಕ್ರಿಯ ವಿಂಡೋವನ್ನು ಮುಚ್ಚಲು ಯಾವ ಕೀಲಿಯನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಇವಾಗ ಯಾವುದೋ ಒಂದು ವಿಂಡೋನ ಓಪನ್ ಮಾಡಿರ್ತೀರಾ, ಆ ವಿಂಡೋವನ್ನು ಕ್ಲೋಸ್ ಮಾಡೋಕ್ಕೆ ಯಾವೊಂದು ಕೀನ, ಯಾವೊಂದು ಶಾರ್ಟ್ ಕಟ್ ಕೀನ ಯೂಸ್ ಮಾಡ್ತೀರಾ ಅಂತ ಕೇಳಿದ್ದಾನೆ, ಸರಿನಾ? ಇವಾಗ ಯಾವುದೋ ಒಂದು ಮೈಕ್ರೋಸಾಫ್ಟ್ ವರ್ಡ್ ಅಂತ ತಗೊಳ್ಳಿ ನೀವು, ಮೈಕ್ರೋಸಾಫ್ಟ್ ವರ್ಡ್ ಅಂತ ಅಥವಾ ಕ್ರೋಮ್ ಅಂತ ಅಥವಾ ಪೇಂಟ್ ಅಂತ, ಸರಿನಾ? ಇಲ್ಲ ಅಂತಂದರೆ ನೀವು ಯಾವ್ದು ತಗೋತೀರಾ, ಈ ಪವರ್ ಪಾಯಿಂಟ್ ಅಂತ ಯಾವುದಾದ್ರೂ ಒಂದು ತಗೊಳ್ಳಿ. ಯಾವುದಾದ್ರೂ ಓಪನ್ ಮಾಡಿದಾಗ ಅದನ್ನು ಸಡನ್ನಾಗಿ ಅದನ್ನು ಕ್ಲೋಸ್ ಮಾಡಬೇಕು ಅಂದರೆ ಯಾವ ಒಂದು ಶಾರ್ಟ್ ಕೀಗಳನ್ನು ಯೂಸ್ ಮಾಡ್ತೀರಾ, ಸರಿನಾ? ಏನಾದರೂ ನಾವು ಮೌಸ್ ಬಳಸಿ ಯೂಸ್ ಮಾಡೋದಾದರೆ ಏನನ್ನ ತಗೊಳ್ತೀವಿ? ಇವಾಗ ಇಲ್ಲಿ ಮೂಲೆಯಲ್ಲಿ, ಈ ಒಂದು ಮೂಲೆಯಲ್ಲಿ, ಕಂಪ್ಯೂಟರ್ ಮೂಲೆಯಲ್ಲಿ ಏನಿರುತ್ತೆ, ಒಂದು ಹೀಗೆ ಹೀಗೆ ಮತ್ತು ಹೀಗೆ 3 ಸಿಂಬಲ್ ಇರುತ್ತೆ ತಾನೆ. ಈ ಸಿಂಬಾಲಲ್ಲಿ ಈ ಇಂಟು ಸಿಂಬಾಲ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಆ ಒಂದು ವಿಂಡೋ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಹಾಗೆ ವಿಂಡೋನ ಅದು ಮುಟ್ಟಿ ಕ್ಲೋಸ್ ಮಾಡೋ ಬದಲು ನಾವು ಯಾವ ಒಂದು ಶಾರ್ಟ್ ಕೀ ಬಳಸಿ ಕ್ಲೋಸ್ ಮಾಡುತ್ತೀವಿ ಅಂತ ನೋಡೋದಾದರೆ Alt+F1, Alt+F4, ಹಾಗೆ Alt with F9, ಹಾಗೆ ಶಿಫ್ಟ್ Alt ಮತ್ತು F4 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ Alt+F4 ಏನಿದೆ ಅಲ್ವಾ, ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಒಂದು ವಿಂಡೋವನ್ನು, ಈ ಒಂದು ವಿಂಡೋವನ್ನು ಮುಚ್ಚಲು ಅಥವಾ ಈ ಕಂಪ್ಯೂಟರನ್ನು ಶಟ್ ಡೌನ್ ಮಾಡಲು ಬಳಸ್ತಕ್ಕಂತಹ ಒಂದು ಕೀ ಯಾವುದು ಅಂದರೆ ಇದೇ ಕೀ Alt+F4, ಸರಿನಾ? ಇದು ಏನು 2 ಬರ್ತವೆ. ಒಂದು ಜಸ್ಟ್ ನಿಮಗೆ ಈ ವಿಂಡೋವನ್ನು ಮುಚ್ಚಲು ಅಂತ ಕೇಳಿದ್ರೆ Alt+F4, ಹಾಗೆ ಶಟ್ ಡೌನ್ ಮಾಡೋಕೆ ಅಂತ ಕೇಳಿದ್ರೆ Alt+F4+Enter ಅಂತ ಬರುತ್ತೆ, ಸರಿನಾ? ಎಂಟರ್ ಕೊಡಲೇಬೇಕು ನೀವು. ಎಂಟರ್ ಕೊಡಲಿಲ್ಲ ಅಂದರೆ ಶಟ್ ಡೌನ್ ಆಗೋದಿಲ್ಲ. ಜಸ್ಟ್ ಅದರ ಡೈಲಾಗ್ ಬಾಕ್ಸ್ ಬರುತ್ತೆ ನಿಮಗೆ. ಈ ಶಟ್ ಡೌನ್ ಡೈಲಾಗ್ ಬಾಕ್ಸ್ ಜಸ್ಟ್ ಬರೋದು ಯಾವಾಗ ಅಂದರೆ ನಿಮಗೆ Alt+F4 ಹೊಡೆದಾಗ, ಅದು ಓಕೆ ಕೊಟ್ಟಾಗ ಅದು ರಿಯಲ್ ಆಗಿ ಶಟ್ ಡೌನ್ ಆಗುತ್ತೆ, ಸರಿನಾ? ಇಷ್ಟು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ MS ಪವರ್ ಪಾಯಿಂಟ್ನಲ್ಲಿ ಹೊಸ ಸ್ಲೈಡನ್ನು ಸೇರಿಸಲು ಶಾರ್ಟ್ ಕೀ ಸಂಯೋಜನೆ ಯಾವುದು ಅಂತ ಕೇಳಿದ್ದಾನೆ. ಇವಾಗ MS ಪವರ್ ಪಾಯಿಂಟಲ್ಲಿ ಹೊಸದೊಂದು ಸ್ಲೈಡನ್ನು ಸೇರಿಸಬೇಕಾಗಿದೆ. ಇವಾಗ ಎಷ್ಟು ಸ್ಲೈಡ್ ಇದೆ ಈ ಒಂದು ಸ್ಲೈಡಲ್ಲಿ ಅಂದರೆ 28 ಸ್ಲೈಡ್ ಇದ್ದಾವೆ ಅಲ್ವಾ? ಸೊ ಇಲ್ಲಿ ನನಗೆ 29 ಸ್ಲೈಡ್ ಬೇಕಾಗಿತ್ತು ಅಂದರೆ ಏನು ಮಾಡಬೇಕಾಗಿತ್ತು? ನಾನು ಏನಿಲ್ಲ, Ctrl+M ಕೊಡಬೇಕಾಗಿತ್ತು. Ctrl+M ಕೊಟ್ಟರೆ ಇನ್ನೊಂದು ಸ್ಲೈಡ್ ಬರ್ತಾ ಇತ್ತು. ಅಲ್ಲಿ ಟೈಪ್ ಮಾಡಿಕೊಂಡು ನಿಮಗೆ ಇನ್ನೊಂದು ಸೆಷನಲ್ಲಿ ಮೀನ್ಸ್ ಇನ್ನೊಂದು ಸ್ಲೈಡಿಂದ ನಿಮಗೆ ಕ್ಲಾಸ್ನ ಹೇಳಬಹುದಾಗಿತ್ತು, ಸರಿನಾ? ಸೊ Ctrl+M ಎದರಲ್ಲಿ? ಈ ಪವರ್ ಪಾಯಿಂಟಲ್ಲಿ. ಇದೇ Ctrl+M ಈ ವರ್ಡಲ್ಲಿ ಹೋದರೆ ಬೇರೆ ಆಗಿಬಿಡ್ತದೆ. ವರ್ಡಲ್ಲಿ ಹೋದರೆ ಈ ಪ್ಯಾರಾಗ್ರಾಫ್ ಇಂಡೆಂಟ್ನ ಬಳಸೋಕ್ಕೆ, ಇಂಡೆಂಟ್ನ ಮಾಡೋಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ, ಈ ಶಾರ್ಟ್ ಕೀನ, ಸರಿನಾ? ವರ್ಡಲ್ಲಿ ಬೇರೆ ಇದೆ, ಹಾಗೆ ಈ ಎಕ್ಸೆಲಲ್ಲಿ ಬೇರೆ ಇದೆ, ಹಾಗೆ ಈ ಪವರ್ ಪಾಯಿಂಟಲ್ಲಿ ಬೇರೆ ಆಗ್ತದೆ ಈ ಶಾರ್ಟ್ ಕೀಗಳು, ನೆನ್ಪಿಟ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆ ಏನಿದೆ ಅಂದರೆ ಆಹಾರ ಪ್ಯಾಕೇಜಿಂಗ್ ಉದ್ಯಮದಲ್ಲಿ ಸಾರ್ವಜನಿಕ ಅನಿಲವನ್ನು ಏಕೆ ಬಳಸಲಾಗುತ್ತದೆ ಅಂತ ಕೇಳಿದ್ದಾನೆ. ಸೊ ಇವಾಗ ಚಿಪ್ಸ್ ಅದು ತಗೋತೀರಲ್ವಾ, ಲೇಸ್ ಚಿಪ್ಸ್, ಸರಿನಾ? ಸೊ ಇವೆಲ್ಲವೂ ತೊಗೊಂಡಾಗ ಏನಿರುತ್ತೆ, 5 ರೂಪಾಯಿದು ಕೊಟ್ಟು ತೊಗೊಂಡ್ರೆ ಅದರಲ್ಲಿ 5 ರೂಪಾಯಿದು 4 ರೂಪಾಯಿದು ಗಾಳಿ ಇರುತ್ತೆ, 1 ರೂಪಾಯಿ ಚಿಪ್ಸ್ ಇರ್ತವೆ, ಸರಿನಾ? ಆ 1 ರೂಪಾಯಿ ಚಿಪ್ಸನ್ನ ಕಾಪಾಡೋಕ್ಕೆ ಈ 4 ರೂಪಾಯಿ ಗಾಳಿ ಹಾಕಿರ್ತಾರೆ. ಏನದು ಗಾಳಿ, ಯಾವ ಗಾಳಿ ಅದು ಅಂತ ಹೇಳೋದಾದರೆ ನೈಟ್ರೋಜನ್ ಗಾಳಿ ಹಾಕಿರ್ತಾರೆ ಅಲ್ಲಿ, ಸರಿನಾ? ಈ ಸಾರ್ವಜನಿಕ ಅನಿಲ ಹಾಕಿರ್ತಾರೆ, ಅಲ್ಲಿ ನೈಟ್ರೋಜನ್ ಗ್ಯಾಸ್ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ ಅಂತ ಕೇಳಿದಾನೆ ಇದು ಪ್ರಶ್ನೆ, ಸರಿನಾ? ಯಾಕೆ ಹಾಕ್ತಾರೆ ಅಂದರೆ ಆಕ್ಸಿಡೈಸೇಷನ್ ಆಗಬಾರ್ದು ಅಂತ, ಆಕ್ಸಿಡೀಕರಣ ಆಗದೆ ಹಾಗೆ ಇರಬೇಕದು, ಅದು ರ್ಯಾನ್ಸಿಡಿಟಿ ಉಂಟಾಗಬಾರ್ದು ಅದಕ್ಕೆ ಅಂತ ಹಾಕಿರ್ತಾರೆ. ರ್ಯಾನ್ಸಿಡಿಟಿ ಉಂಟಾಗಬಾರ್ದು ಅಂತ ಅದನ್ನು ಹಾಕಿರ್ತಾರೆ, ಯಾವುದನ್ನು? ನೈಟ್ರೋಜನ್ ಗ್ಯಾಸನ್ನು. ಅಥವಾ ಈ ಆಕ್ಸಿಡೀಕರಣ ಆಗಬಾರ್ದು ಅಂತ ಹಾಕಿರ್ತಾರೆ, ಯಾವುದನ್ನು? ನೈಟ್ರೋಜನ್ ಗ್ಯಾಸನ್ನು. ಈ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಲ್ಲಿ ಕೇಳಿದ್ದ ನೋಡಿ, ಇದೇ ಪ್ರಶ್ನೆ ಕೇಳಿದೆ, ಎಕ್ಸಾಕ್ಟ್ ಪ್ರಶ್ನೆ. ಬಟ್ ಇಲ್ಲಿ ಕ್ವಶನ್ ಮತ್ತು ಆನ್ಸರ್ ಎರಡೂ ಕೂಡ ಒಂದರಲ್ಲೇ ಇದೆ. ಬಟ್ ಅದರಲ್ಲಿ ಅಲ್ಲೇನು ಕೇಳಿದ್ದ ಅಂದರೆ ಈ ಚಿಪ್ಸ್ ಪ್ಯಾಕೆಟ್ನಲ್ಲಿ ಯಾವೊಂದು ಗಾಳಿಯನ್ನು ರ್ಯಾನ್ಸಿಡಿಟಿ ಉಂಟಾಗಬಾರ್ದು ಅಂತ ಹಾಕಿರ್ತಾರೆ ಅಂತ ಕೇಳಿದ್ದ. ಅಲ್ಲಿ ಏನಾಗಿತ್ತು? ನೈಟ್ರೋಜನ್ ಆನ್ಸರ್ ಆಗಿತ್ತು. ಇಲ್ಲಿ ನೈಟ್ರೋಜನ್ ಕೊಟ್ಟಿದ್ದಾನೆ, ಯಾಕೆ ಅಂತ ರೀಸನ್ ಕೇಳಿದ್ದಾನೆ, ಅಷ್ಟೇ ಕ್ವಶನ್ ಆ್ಯಂಡ್ ಆನ್ಸರ್. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಬ್ರಿಟಿಷರು ಭಾರತದಲ್ಲಿ ಶಿಕ್ಷಣವನ್ನು ಏಕೆ ಉತ್ತೇಜಿಸಿದರು ಅಂತ ಕೇಳಿದ್ದಾರೆ. ಯಾಕೆ ಉತ್ತೇಜನ ಮಾಡಿದ್ರು? ತಮ್ಮ ಆಡಳಿತಾತ್ಮಕ ಹಿತಾಸಕ್ತಿಗಳು ಮತ್ತು ವಸಾಹತುಶಾಹಿ ನೀತಿಗಳಿಂದಾಗಿ ಭಾರತದಲ್ಲಿ ಶಿಕ್ಷಣವನ್ನು ಉತ್ತೇಜಿಸಿದ್ರು ಅಷ್ಟೇ. ಅವರಿಗೆ ಕೆಳಗೆ ಕೆಲಸ ಮಾಡೋಕ್ಕೆ ಈ ಡಿ ಗ್ರೂಪು ಮತ್ತು ಸಿ ಗ್ರೂಪು ವರ್ಕರ್ಸ್ ಬೇಕಾಗಿತ್ತು ಅವರಿಗೆ. ಯಾಕಂದರೆ ಬಿ ಗ್ರೂಪು ಮತ್ತು ಎ ಗ್ರೂಪು ಅವ್ರ ದೇಶದವರೇ ಇದ್ರು ಅವರಿಗೆ. ಬಟ್ ಈ ಸಿ ಗ್ರೂಪು ಮತ್ತು ಡಿ ಗ್ರೂಪ್ ವರ್ಕರ್ಸ್ ಬೇಕಲ್ವಾ? ಸೊ ಅದಕ್ಕೆ ಅವರಿಗೆ ಕಲಿಸಿ ಕೆಲಸ ಮಾಡ್ಕೊಳ್ಳಮ್ಮಿ ಅವ್ರ ಕಡೆಯಿಂದ ಅಂತ ಶಿಕ್ಷಣ ಕೊಡ್ತಾರೆ, ಅಷ್ಟೇ ರೀಸನ್. ಓಕೆ, ಸೊ ಅಲ್ಲಿ ನೀವು ಆಪ್ಷನ್ ನೋಡಿದ್ರೆ 4 ಆಪ್ಷನಲ್ಲಿ ಒಂದು ಯಾವುದು ಸ್ವಲ್ಪ ನೆಗೆಟಿವ್ ಇರುತ್ತೆ ಅಲ್ವಾ, ಆ ನೆಗೆಟಿವ್ ಇರೋದಕ್ಕೆ ಟಿಕ್ ಹಾಕಿ ಬಂದ್ಬಿಡ್ಬೇಕು ಅಷ್ಟೇ. ಪಾಸಿಟಿವ್ ಇರೋದು ಏನಿಲ್ಲ ಇದರಲ್ಲಿ.
ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂಟಿ ಕೊಂಬಿನ ಗೆಂಡಾಮೃಗಗಳು ಸಂಖ್ಯೆ ಹೆಚ್ಚಾಗಿದೆ ಅಂತ ಕೇಳಿದ್ದಾನೆ. ಇವಾಗ ಒಂಟಿ ಕೊಂಬಿನ ಗೆಂಡಾಮೃಗಗಳು ಯಾವ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತವೆ? ಯಾವೊಂದು ರಾಜ್ಯ ಅಂದರೆ ಅಸ್ಸಾಂ ರಾಜ್ಯ ಅಂತ ಹೇಳ್ತೀವಿ. ಸೊ ಇದು ಕೂಡ ಅಸ್ಸಾಂ ರಾಜ್ಯದ ಯಾವುದೋ ಒಂದು ನ್ಯಾಷನಲ್ ಪಾರ್ಕ್ ಆಗಿರಬೇಕಲ್ವಾ? ಯಾವೊಂದು ನ್ಯಾಷನಲ್ ಪಾರ್ಕ್ ಆಗಿದೆ ಅಂತ ನೋಡೋದಾದರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್. ಈ ಕಾಜಿರಂಗ ನ್ಯಾಷನಲ್ ಪಾರ್ಕದಲ್ಲಿ ಅತಿ ಹೆಚ್ಚು ಒಂಟಿ ಕೊಂಬಿನ ಗೆಂಡಾಮೃಗಗಳು ಕಂಡುಬರ್ತವೆ. ಹಾರ್ನ್ಡ್ ರೈನೋಸಾರ್ಸ್ ಅಂತ ನಾವು ಕರಿತೀವಿ, ಸರಿನಾ? ಸೊ ಅವು ಎಲ್ಲಿ ಹೆಚ್ಚು ಕಂಡು ಬರ್ತವೆ ಅಂದರೆ ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ಸಲ್ಲಿ ಕಂಡು ಬರ್ತವೆ. ಹಾಗೆ ಮಾನಸ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ಬೋದಲ್ಲ ಸರ್ ನೀವು ಅಂತ. ಈ ಮಾನಸ ನ್ಯಾಷನಲ್ ಪಾರ್ಕಲ್ಲಿ ಇವು ಕಂಡು ಬರ್ತವೆ, ಸಿಂಹಗಳು ಹುಲಿಗಳು ಕಂಡು ಬರ್ತವೆ. ಹಾಗೆ ಆನೆಗಳು ಹೆಚ್ಚಾಗಿ ಕಂಡು ಬರ್ತವೆ. ಅತಿ ಹೆಚ್ಚು ಆನೆಗಳು ಕಂಡು ಬರೋದು ಎಲ್ಲಿ ಅಂದರೆ ಈ ಮಾನಸ ನ್ಯಾಷನಲ್ ಪಾರ್ಕಲ್ಲಿ, ಸರಿನಾ? ಅತಿ ಹೆಚ್ಚು ಆನೆಗಳು ಇಡೀ ನಮ್ಮ ಭಾರತ ದೇಶದಲ್ಲೇ ಯಾವೊಂದು ರಾಜ್ಯದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಅತಿ ಹೆಚ್ಚಾಗಿ ಕಂಡು ಬರ್ತವೆ. ಸೆಕೆಂಡ್ ಕಂಡು ಬರೋದು ನಿಮಗೆ ಎಲ್ಲಿ ಅಂದರೆ ಈ ಅಸ್ಸಾಮಲ್ಲಿ. ಥರ್ಡ್ ಹೈಯೆಸ್ಟ್ ನಿಮಗೆ ಕಂಡು ಬರೋದು ಎಲ್ಲಿ ಅಂದರೆ ನಮ್ಮ ಕೇರಳದಲ್ಲಿ ಕಂಡು ಬರ್ತವೆ, ಸರಿನಾ? ಈ ಮೂರು ಕೂಡ ಒಂದು ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ. ವಿಶ್ವದ ಒಂಟಿ ಕೊಂಬಿನ ಗೆಂಡಾಮೃಗಗಳಲ್ಲಿ ಸುಮಾರು 65% ಅಲ್ಲಿ ಕಂಡು ಬರ್ತವೆ. ಎಲ್ಲಿ? ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ. ಹಾಗೆ 2022ರ ಜನಗಣತಿಯ ಪ್ರಕಾರ ಕಾಜಿರಂಗದಲ್ಲಿ 2613 ಗೆಂಡಾಮೃಗಗಳಿದ್ದು ಇತ್ತೀಚಿನ ವರ್ಷಗಳಲ್ಲಿ ಅವುಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಿದ್ದಾನೆ, ಸರಿನಾ? ಈ ಜಗತ್ತಲ್ಲಿ ಏನಾದರೂ ಒಂದು 100 ಗೆಂಡಾಮೃಗಗಳು ಇದ್ದರೆ ಆ 100ರಲ್ಲಿ 65 ಗೆಂಡಾಮೃಗಗಳು ನಮ್ಮ ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲೇ ಇದ್ದಾವೆ. ಭಾರತದಲ್ಲೇ ಅಲ್ಲ, ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲೇ ಇದ್ದಾವೆ. 65% ಅಷ್ಟು, ಸರಿನಾ? ಗೊತ್ತಿರಲಿ ಇದು ನಿಮಗೆ. ಹಾಗೆ ಇದನ್ನು ಹೊರತಾಗಿ ಮಾನಸ್ ನ್ಯಾಷನಲ್ ಪಾರ್ಕಲ್ಲಿ ಇದ್ದಾವೆ. ಅದಾದ ನಂತರ ದುಧ್ವಾ ನ್ಯಾಷನಲ್ ಪಾರ್ಕಲ್ಲಿ ಕೂಡ ಕಂಡುಬರ್ತವೆ. ಯಾವುದು? ಈ ಒನ್ ರೈನೋಸಾರ್ಸ್, ಸರಿನಾ? ಒನ್ ಹಾರ್ನ್ಡ್ ರೈನೋಸಾರ್ಸ್, ಇದು ಕೂಡ ನಿಮಗೆ ಗೊತ್ತಿರಬಹುದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ಹುಲಿ ಅಭಯಾರಣ್ಯದಲ್ಲಿ ಒಂದು ಕೊಂಬಿನ ಖಡ್ಗಮೃಗಗಳ ಸಂಖ್ಯೆ ಇತ್ತೀಚೆಗೆ 51ಕ್ಕೆ ಏರಿದೆ ಅಂತ ಕೇಳಿದ್ದಾನೆ. ಸೊ 51ಕ್ಕೆ ಏರಿದೆ ಅಂದರೆ ಇದು ಮಾನಸನೂ ಆಗೋದಕ್ಕೆ ಸಾಧ್ಯ ಇಲ್ಲ, ಕಾಜಿರಂಗ ಆಗಕ್ಕೂ ಸಾಧ್ಯ ಇಲ್ಲ. ಬಟ್ ಅದರ ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ಬೇರೆ ಯಾವುದೋ ನ್ಯಾಷನಲ್ ಪಾರ್ಕ್ ಆಗಿರಬೇಕು. ಯಾವುದದು ಅಂದರೆ ದುಧ್ವಾ ನ್ಯಾಷನಲ್ ಪಾರ್ಕ್ ಅಂತ ಕಂಡುಬರುತ್ತೆ. ಈ ದುಧ್ವಾ ನ್ಯಾಷನಲ್ ಪಾರ್ಕಲ್ಲಿ ಇದೇನು ಒಂಟಿ ಕೊಂಬಿನ ಖಡ್ಗಮೃಗಗಳಿದಾವಲ್ವಾ, ಗೆಂಡಾಮೃಗಗಳು, ಇವುಗಳು 51ಕ್ಕೆ ಸಂಖ್ಯೆ ಏರಿದೆ, ಸರಿನಾ? ಹಾಗೆ ಈ ಸಿಂಹಗಳ ಸಂಖ್ಯೆ ಈ ಗುಜರಾತ್ನ ಗಿರ್ ನ್ಯಾಷನಲ್ ಪಾರ್ಕಲ್ಲಿ ಸಂಖ್ಯೆ ಏರಿದೆ. 800 ಆಸ್ಪಾಸ್ ಇದಾವೆ, 891 ಇರಬಹುದು ಅನ್ಸುತ್ತೆ, ಸರಿನಾ? ಸೊ ರೀಸೆಂಟ್ ಆಗಿ ಅದರ ಡಾಟಾ ಬಿಟ್ಟಿದ್ದಾರೆ. ಆ ಡಾಟಾವನ್ನು ಸ್ವಲ್ಪ ನೋಡ್ಕೊಳ್ಳಿ, ಎಕ್ಸಾಕ್ಟ್ ನಂಬರ್ ಒಂದನ್ನು ನೋಡ್ಕೊಳ್ಳಿ. ಇಫ್ ಐ ಆಮ್ ರೈಟ್ 891 ಇರಬಹುದೇನೋ. ಓಕೆ, ಸೊ ಅದನ್ನು ನೋಡ್ಕೊಳ್ಳಿ. ಮತ್ತು ಯಾವ ನ್ಯಾಷನಲ್ ಪಾರ್ಕು, ಯಾವ ವೈಲ್ಡ್ ಲೈಫ್ ಸೆಂಚುರಿ ಅಂತ ನೋಡ್ಕೊಳ್ಳಿ, ಯಾವುದು ಈ ಸಿಂಹಗಳ ಬಗ್ಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯ ವರ್ಸಸ್ ನರೇಶ್ ಅಗರ್ವಾಲ್ ಮತ್ತು ಇತರರು 2024ರ ಪ್ರಕರಣದಲ್ಲಿ ತೀರ್ಪು ಏನಾಯಿತು ಅಂತ ಕೇಳಿದ್ದಾರೆ. ತೀರ್ಪು ಏನಾಯಿತು, ಫೈನಲ್ ರಿಸಲ್ಟ್ ಏನು ಬಂತು? ಇದು ಕೂಡ ಬಹಳ ನ್ಯೂಸಲ್ಲಿತ್ತು. ಯಾವುದು? ಇದು ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದ ಏನಿದು ಕೇಸ್ ಇದೆ ಅಲ್ವಾ, ಇದು ಕೇಸು ಬಹಳ ನ್ಯೂಸಲ್ಲಿತ್ತು. ಸೊ ಅದಕ್ಕೆ ಕೇಳಿದಾನೆ ಇದು ಪ್ರಶ್ನೆ ಏನಿದೆ ಅಂದರೆ, ಸುಪ್ರೀಂ ಕೋರ್ಟ್ನ 7 ನ್ಯಾಯಾಧೀಶರ ಸಂವಿಧಾನ ಪೀಠವು 4:3 ಬಹುಮತದಿಂದ 1967ರ ಎಸ್ ಅಜೀಜ್ ಭಾಷಾ ವರ್ಸಸ್ ಭಾರತ ಒಕ್ಕೂಟ ಪ್ರಕರಣದ ತೀರ್ಪನ್ನು ರದ್ದುಗೊಳಿಸಿತು. ಯಾವುದನ್ನು ರದ್ದುಗೊಳಿಸ್ತು ಅಂತ ಕೇಳಿದ್ರೆ, ಮೊದಲು ಇದನ್ನು ರದ್ದುಗೊಳಿಸ್ತದೆ. ಯಾವುದು? ಅಜೀಜ್ ಭಾಷಾ ವರ್ಸಸ್ ಭಾರತ ಒಕ್ಕೂಟ ಏನೋ ಒಂದು ತೀರ್ಪು ಇದೆ ಅಲ್ವಾ, ಅದನ್ನು ರದ್ದುಗೊಳಿಸ್ತದೆ. ಮೀನ್ಸ್ ಅದು ರದ್ದುಗೊಳಿಸ್ತದೆ ಅಂದರೆ ಇದರ ಅಪೋಸಿಟ್ ಇರಬೇಕಲ್ವಾ ಅದು. ಈ ತೀರ್ಪು ಏನಿದೆ, ಈ ತೀರ್ಪು ಯಾವುದೇ ಸಂಸ್ಥೆಗೆ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ನೀಡಲಾಗುವುದಿಲ್ಲ. ಯಾಕೆ ಅಂದರೆ ಅದು ಕಾನೂನಿನಿಂದ ಸ್ಥಾಪಿತವಾಗಿದ್ದರೆ, ಯಾವುದೇ ಒಂದು ವಿಶ್ವವಿದ್ಯಾಲಯ ಕಾನೂನಿನಿಂದ ಸ್ಥಾಪಿತವಾಗಿದ್ದರೆ ಅದಕ್ಕೆ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ನೀಡಲಾಗುವುದಿಲ್ಲ ಅಂತ ಹೇಳ್ತದೆ ಅಷ್ಟೇ. ಈ ನೀನು ಗೌರ್ಮೆಂಟ್ ಒಂದು ಕಾನೂನು, ಒಂದು ಲಾ ಮೂಲಕ ನೀನು ಸ್ಥಾಪನೆ ಮಾಡಿದೆಯಾ, ಅದನ್ನು ಅಲ್ಪಸಂಖ್ಯಾತ ಸ್ಥಾನಮಾನ ನೀಡೋಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಹೇಳಿ ಮಕ್ಕಕ್ಕೆ ಹೊಡೆದು ಕಳಿಸಿದೆ. ಯಾರು? ಈ ಕೋರ್ಟ್ನವರು. ಓಕೆ, ಇದು ಗೊತ್ತಿರಲಿ ನಿಮಗೆ, ಸುಪ್ರೀಂ ಕೋರ್ಟ್. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹರಪ್ಪ ನಾಗರಿಕತೆಯಲ್ಲಿ ದೇಹದ ಮೇಲ್ಭಾಗವನ್ನು ಯಾವುದರಿಂದ ಮಾಡಲ್ಪಟ್ಟಿತು ಅಂತ ಕೇಳಿದ್ದಾನೆ. ಈ ದೇಹದ ಮೇಲ್ಭಾಗ ಹರಪ್ಪ ನಾಗರಿಕತೆಯಲ್ಲಿ ಯಾವುದರಿಂದ ಮಾಡಲ್ಪಟ್ಟಿದೆ? ಇವಾಗ ಗಡ್ಡಧಾರಿ ಪುರುಷ ಯಾವುದರಿಂದ ಮಾಡಲ್ಪಟ್ಟಿದೆ? ಮಣ್ಣಿನಿಂದ, ಸರಿನಾ? ಕೆಂಪು ಸುಣ್ಣದ ಕಲ್ಲಿನಿಂದ ಮಾಡಲ್ಪಟ್ಟಿದೆ, ಸರಿಯಾ? ಸೊ ಹಾಗೆ ಈ ಬೇರೆ ಬೇರೆ ಈ ಮೂರ್ತಿಗಳು ಕೂಡ ಅಲ್ಲಿ ಕಂಡುಬಂದಿದ್ದಾವೆ. ಯಾವುದರಿಂದ? ಟೆರ್ರಾಕೋಟಾ ಮಾದರಿಯ, ಮೀನ್ಸ್ ಮಣ್ಣಿನಿಂದ ಮಾಡಿರ್ತಕ್ಕಂತಹ ಮೂರ್ತಿಗಳು ಕಂಡುಬಂದಿದ್ದಾವೆ. ಹಾಗೆ ಈ ಒಂದು ನರ್ತನೆ ಮಾಡ್ತಕ್ಕಂತಹ ಹುಡುಗಿಯ ಒಂದು ಶಿಲ್ಪಕಲೆ ಕಂಡುಬಂದಿದೆ. ಆ ಒಂದು ಶಿಲ್ಪ ಎದರಿಂದ ಮಾಡಲ್ಪಟ್ಟಿದೆ ಅಂದರೆ ಕಂಚಿನಿಂದ ಮಾಡಲ್ಪಟ್ಟಿದೆ, ಸರಿನಾ? ಸೊ ಅಲ್ಲಿ ನಿಮಗೆ ಆಪ್ಷನ್ ಯಾವ್ದು ಕೊಟ್ಟಿರ್ತಾನಲ್ವಾ ಅದ್ರ ಮೇಲೆ ಹೋಗ್ತದೆ. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಪ್ರಕಾರ ಕೆಂಪು ಸುಣ್ಣದ ಕಲ್ಲು ಅನ್ನೋದಾಗುತ್ತೆ. ಯಾವುದು? ಈ ಪುರುಷಧಾರಿ, ಈ ಗಡ್ಡಧಾರಿ ಪುರುಷನ ಒಂದು ಪ್ರತಿಮೆ, ಇದ್ರ ಬಗ್ಗೆ ಕೇಳಿದ್ದ ಅಂತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಯಾವ ಬಂದರುಗಳು ಭಾರತದ ಪಶ್ಚಿಮ ಕರಾವಳಿಯಲ್ಲಿವೆ ಅಂತ ಕೇಳಿದ್ದಾನಂತೆ. 3 ಪೂರ್ವ ಕರಾವಳಿಯ
ಬಂದರುಗಳನ್ನ ಕೊಟ್ಟು ಒಂದು ಪಶ್ಚಿಮ ಕರಾವಳಿಯ ಬಂದರುಗಳನ್ನ ಕೊಟ್ಟಿದ್ದಾನೆ ಅಂತೆ. ಸೊ ಅದರಲ್ಲಿ ಯಾವುದು ಪಶ್ಚಿಮ ಕರಾವಳಿದು ಅಂತ ಕೇಳಿದ್ದಾನೆ. ಇವಾಗ ಪಶ್ಚಿಮ ಕರಾವಳಿ ನಮಗೆ ಗೊತ್ತಿದ್ರೆ ಸಾಕಲ್ಲ, ಯಾವ್ದಿದ್ದಾವೆ? ಒಂದು ಕಾಂಡ್ಲಾ ಬಂದರಿದೆ, ಎಲ್ಲಿ ಕಂಡುಬರುತ್ತೆ? ಗುಜರಾತಲ್ಲಿ. ಹಾಗೆ ಮಂದ್ರಾ ಬಂದರು ಅಂತ ಇದೆ, ಎಲ್ಲಿ? ಗುಜರಾತಲ್ಲಿ. ಅದಾದ ನಂತರ ಇನ್ನೊಂದು ಮುಂಬೈ ಬಂದರಿದೆ, ಎಲ್ಲಿ? ಅಗೇನ್ ನಿಮಗೆ ಮಹಾರಾಷ್ಟ್ರದಲ್ಲಿ. ಹಾಗೆ ನವಶೇವಾ ಬಂದರು ಅಂತ ಕಂಡುಬರುತ್ತೆ, ಎಲ್ಲಿ? ಅಗೇನ್ ನಿಮಗೆ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಹಾಗೆ ಮಂಗಳೂರು ಅಥವಾ ನವಮಂಗಳೂರು ಬಂದರು ಅಂತ ನಾವು ಕರಿತೀವಿ, ಎಲ್ಲಿ? ನಮ್ಮ ಕರ್ನಾಟಕದಲ್ಲಿ. ಹಾಗೆ ಈ ಕಾರವಾರ ಬಂದರು ಎಲ್ಲಿ? ನಮ್ಮ ಕರ್ನಾಟಕದಲ್ಲಿ. ಬೇಲಿಕೆರೆ ಬಂದರು ನಮ್ಮ ಕರ್ನಾಟಕದಲ್ಲಿ, ಸರಿನಾ? ಸೊ ಹಾಗೆ ಇನ್ನೊಂದು ಅಲಾಂಗ್ ಬಂದರು ಅಂತ ಕಂಡುಬರುತ್ತೆ ನಿಮಗೆ. ಅಲಾಂಗ್ ಬಂದರು ಎಲ್ಲಿ ಅಂದರೆ ಈ ನಮ್ಮ ಗುಜರಾತದಲ್ಲಿ ಕಂಡುಬರ್ತದೆ. ಹಾಗೆ ಕೊಚ್ಚಿ ಬಂದರು ನಿಮಗೆ ಕಂಡುಬರೋದು ಎಲ್ಲಿ ಅಂದರೆ ಕೇರಳದಲ್ಲಿ. ಹಾಗೆ ವಿಳಿಂಜಂ ಬಂದರು ರೀಸೆಂಟಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಬಂದರು ಇದು. ಯಾವುದು? ವಿಳಿಂಜಂ ಬಂದರು ಅನ್ನೋದು, ಸರಿನಾ? ನಮ್ಮ ಭಾರತ ದೇಶದ ಅತ್ಯಂತ ಆಳವಾದ ಬಂದರು ಅಂತ ನಾವು ಈಗ ಹೇಳ್ಬೋದೇನೋ, ಅತ್ಯಂತ ದೊಡ್ಡದಾದ ಬಂದರು ಅಂತ ಹೇಳ್ಬೋದು ಇದನ್ನು, ಸರಿನಾ? ಈ ರೀಸೆಂಟಾಗಿ ಇಲ್ಲೊಂದು ದೊಡ್ಡ ಹಡಗು ಕೂಡ ಮುಳುಗಿ ಹೋಗಿದೆ, ಎಲ್ಲಿ? ಇದೇ ಕೇರಳದಲ್ಲಿ, ವಿಳಿಂಜಂ ಬಂದರಿನ ಸಮೀಪದಲ್ಲಿ. ಇದು ಕೂಡ ನ್ಯೂಸಲ್ಲಿದೆ, ನೋಡ್ಕೊಳ್ಳಿ ಇದನ್ನು. ಹಾಗೆ ಇನ್ನೊಂದು ಕೊಲ್ಲಂ ಬಂದರು ಅಂತ ಕಂಡುಬರುತ್ತೆ, ಎಲ್ಲಿ? ಇದೇ ಒಂದು ಕೇರಳದಲ್ಲಿ ಕಂಡುಬರ್ತದೆ. ಇವೆಲ್ಲವೂ ಕೂಡ ಪಶ್ಚಿಮ ಕರಾವಳಿಯ ಪ್ರಮುಖ ಬಂದರುಗಳಾಗಿದ್ದಾವೆ. ಯಾವ್ಯಾವುದು? ಇಲ್ಲಿ ನಿಮಗೆ ಕಾಂಡ್ಲಾ ಬಂದರು, ಹಾಗೆ ಮಂದ್ರಾ ಬಂದರು, ಹಾಗೆ ಮುಂಬೈ ಬಂದರು, ಅದಾದ ನಂತರ ನವಶೇವಾ ಬಂದರು, ಇಲ್ಲಿ ಮಂಗಳೂರು ಬಂದರು, ಹಾಗೆ ಇಲ್ಲಿ ಕೊಚ್ಚಿ ಬಂದರು, ಕೊಲ್ಲಂ ಬಂದರು ಅಂತ ಕಂಡುಬರ್ತವೆ, ಮತ್ತು ವಿಳಿಂಜಂ ಬಂದರು ಅಂತ ಕಂಡುಬರ್ತವೆ. ಹಾಗೆ ಇಲ್ಲಿ ತಮಿಳುನಾಡಲ್ಲಿ ಎನ್ನೋರ್ ಬಂದರು ಅಥವಾ ಕಾಮರಾಜ್ ಬಂದರು, ಅದಾದ ನಂತರ ನಿಮಗೆ ಚೆನ್ನೈ ಬಂದರು ಅಂತ ಕಂಡುಬರುತ್ತೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಂ ಬಂದರು ಅಂತ ಕಂಡುಬರುತ್ತೆ. ಹಾಗೆ ಒಡಿಶಾದಲ್ಲಿ ಪಾರದೀಪ ಬಂದರು ಅಂತ ಕಂಡುಬರುತ್ತೆ. ಹಾಗೆ ವೆಸ್ಟ್ ಬೆಂಗಾಲಲ್ಲಿ ಈ ಕಲ್ಕತ್ತಾ ಒಂದು ಬಂದರು ಅಂತ ಕಂಡುಬರುತ್ತೆ. ಸೊ ಇವೆಲ್ಲವೂ ಕೂಡ ನೋಡ್ಕೊಳ್ಳಿ. ಹಾಗೆ ನಮ್ಮ ಭಾರತ ದೇಶದ ಅತ್ಯಂತ ಆಳವಾದ ಬಂದರು ಯಾವುದು ಅಂತ ನೋಡೋದಾದ್ರೆ ಗಂಗಾವರಂ ಬಂದರು ಅಂತ ಕಂಡುಬರುತ್ತೆ. ಅತ್ಯಂತ ಆಳವಾದ ಬಂದರು ಗಂಗಾವರಂ ಬಂದರು. ಅತ್ಯಂತ ಆಳವಾದ ಪ್ರಮುಖ ಬಂದರು ಅಂತ ಕೇಳಿದ್ರೆ ವಿಶಾಖಪಟ್ಟಣಂ ಬಂದರು ಆಗುತ್ತೆ. ಕ್ಲಾರಿಟಿ ಇರಲಿ, ಯಾಕಂದರೆ ಈ ಗಂಗಾವರಂ ಬಂದರು ಅನ್ನೋದು ಅತಿ ಆಳವಾಗಿದೆ, ಬಟ್ ಏನು ಇದು ಪ್ರಮುಖವಾಗಿರ್ತಕ್ಕಂಥ ಬಂದರಲ್ಲ, ಮೇಜರ್ ಪೋರ್ಟ್ ಅಲ್ಲ, ಇದು ಒಂದು ಮೈನರ್ ಪೋರ್ಟ್ ಆಗಿದೆ. ಸೊ ಅದಕ್ಕೆ ಅತ್ಯಂತ ಆಳವಾದ ಬಂದರು ಅಂತ ನಾವು ವಿಶಾಖಪಟ್ಟಣಮನ್ನು ಇಲ್ಲಿ ಹೇಳ್ತೀವಿ, ಸರಿನಾ? ವಿಶಾಖಪಟ್ಟಣಮೂ ಕೊಟ್ಟು ಗಂಗಾವರಮೂ ಆಪ್ಷನಲ್ಲಿ ಕೊಟ್ಟು ಅತ್ಯಂತ ಆಳವಾದ ಒಂದು ಬಂದರು ಇದರಲ್ಲಿ ಯಾವುದಾಗಿದೆ ಅಂತ ಕೇಳಿದ್ರೆ ಗಂಗಾವರಮೇ ಹಾಕಬರಬೇಕು. ಅಲ್ಲಿ ಏನಾದರೂ ಪ್ರಮುಖವಾಗಿರ್ತಕ್ಕಂತಹ ಮೇಜರ್ ಪೋರ್ಟ್ ಅಂತ ಏನಾದರೂ ಮೆನ್ಷನ್ ಮಾಡಿದರೆ ಮಾತ್ರ ವಿಶಾಖಪಟ್ಟಣಂ ಅಂತ ಹಾಕಬರಬೇಕಾಗುತ್ತೆ, ಸರಿನಾ? ಇಷ್ಟು ಕೂಡ ನಿಮ್ಗೆ ಗೊತ್ತಿರಬಹುದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ OECD ಇತ್ತೀಚೆಗೆ 2025ರ ಹಣಕಾಸು ವರ್ಷಕ್ಕೆ ಭಾರತದ ಬೆಳವಣಿಗೆಯ ಮುನ್ಸೂಚನೆಯನ್ನು ಎಷ್ಟಕ್ಕೆ ಹೆಚ್ಚಿಸಿದೆ ಅಂತ ಕೇಳಿದ್ದಾರೆ. ಎಷ್ಟಕ್ಕೆ ಹೆಚ್ಚಿಸಿದೆ ಈ OECD ಅಂತ ನೋಡೋದಾದ್ರೆ 6.6%ಗೆ ಹೆಚ್ಚಿಗೆ ಮಾಡಲಾಗಿದೆ. ಆರ್ಥಿಕ ಸಹಕಾರ ಸಂಸ್ಥೆ ಅಂತ ನಾವು ಕರಿತೀವಿ ಇದನ್ನು. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಪ್ರಧಾನ ಕಚೇರಿ ಅಂತ ನೋಡೋದಾದ್ರೆ ಪ್ಯಾರಿಸಲ್ಲಿ ಕಂಡುಬರುತ್ತೆ. ಪ್ಯಾರಿಸಲ್ಲಿ ಫ್ರಾನ್ಸ್ ದೇಶದಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ 2024 ಇಲ್ಲೇ ನಡೆದಿದೆ. ಮುಂದಿನ ಪ್ರಶ್ನೆ ಏನಿದೆ ಅಂದರೆ ಆವರ್ತಕ ಕೋಷ್ಟಕದ ಇದು ಮಾಹಿತಿನೇ ಇದೆ ಇದರ ಬಗ್ಗೆ, ಸರಿನಾ? ಏನಿದೆ ಅಂದರೆ ನೈಸರ್ಗಿಕವಾಗಿ ಎಷ್ಟು ಅಂಶಗಳು, ಎಷ್ಟು ಒಂದು ಎಲಿಮೆಂಟ್ಸ್ಗಳು ಈ ಪೆರಿಯೋಡಿಕ್ ಟೇಬಲಲ್ಲಿ ಇದ್ದಾವೆ, ಹಾಗೆ ಇನ್ನೂ ಆರ್ಟಿಫಿಷಿಯಲ್ ಆಗಿ ಎಷ್ಟಿದ್ದಾವೆ ಅಂತ ಕೇಳಿದಾನಂತೆ. ಇವಾಗ 94ರವರೆಗೂ ಈ ಪೀರಿಯೋಡಿಕ್ ಟೇಬಲ್ನಲ್ಲಿ ಆವರ್ತಕ ಕೋಷ್ಟಕದ ಮೊದಲ ಈ 94 ಅಂಶಗಳೇನಿದಾವಲ್ವ ಅವೆಲ್ಲವೂ ಕೂಡ ನೈಸರ್ಗಿಕವಾಗಿ ಸಂಭವಿಸಿದಂತಹ ಈ ಎಲಿಮೆಂಟ್ಗಳಾಗಿದ್ದಾವೆ. ಹಾಗೆ 95ರಿಂದ 118 ಏನಿದಾವಲ್ವ ಇವೆಲ್ಲ ಕೂಡ ಈ ಆರ್ಟಿಫಿಷಿಯಲ್ ಆಗಿ ತಂದಿರತಕ್ಕಂಥದ್ದಾಗಿದ್ದಾವೆ, ಸೃಷ್ಟಿ ಮಾಡಿರೋದಾಗಿದ್ದಾವೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಉತ್ತರದ ಬಯಲು ಪ್ರದೇಶದ ಉದ್ದ ಎಷ್ಟು ಅಂತ ಕೇಳಿದ್ದಾನೆ. ಇವಾಗ ಇಲ್ಲಿ ಪೂರ್ವ ಇದೆ, ಇಲ್ಲಿ ಅರುಣಾಚಲ ಪ್ರದೇಶ ಇದೆ, ಇಲ್ಲಿ ಗುಜರಾತ್ ಇದೆ. ಈ ಪೂರ್ವ ಮತ್ತು ಈ ಉತ್ತರ ಬಯಲು ಪ್ರದೇಶದ ಉದ್ದ ಎಷ್ಟು ಅಂತ ಕೇಳಿದ್ದಾನೆ. ಪೂರ್ವದಿಂದ ಪಶ್ಚಿಮಕ್ಕೆ ಹಾಗೆ ಉತ್ತರ ಬಯಲು ಪ್ರದೇಶದ ಉದ್ದ ಎಷ್ಟು ಅಂತ. ಈ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಉದ್ದ ಇದೆ ಅಂದರೆ ಟೋಟಲಿ 3200 ಕಿಲೋಮೀಟರ್ ಆಸುಪಾಸು ಇದೆ. ಮೀನ್ಸ್ ಇದು ಎಕ್ಸಾಕ್ಟ್ ನಂಬರ್ ಅಲ್ಲ, ಇದೊಂದು ಏನು ಅಂದರೆ ಒಂದು ಸಿಮಿಲರ್ ನಂಬರ್ ಇದೆ ಅಲ್ಲಿ, ಸರಿಯಾ? ಸೊ ಇದು ಗೊತ್ತಿರ್ಬೋದು ನಿಮಗೆ. ಅದಾದ ನಂತರ ನೆಕ್ಸ್ಟ್ ಏನು ಅಂದರೆ ಈ ಬಯಲಿನ ಪ್ರದೇಶದ ಸರಾಸರಿ ಅಗಲ ಎಷ್ಟಿದೆ ಅಂದರೆ 150ರಿಂದ 300 ಕಿಲೋಮೀಟರ್ ಅಗಲವಾಗಿದೆ. ಯಾವುದು? ಈ ಉತ್ತರ ಬಯಲಿನ ಒಂದು ಅಗಲವಾಗಿದೆ. ಮುಂದಿನ ಪ್ರಶ್ನೆ ಏನಿದೆ ಅಂದರೆ ಪಶ್ಚಿಮ ಘಟ್ಟಗಳ ಅಂದಾಜು ಉದ್ದ ಎಷ್ಟು ಅಂತ ಕೇಳಿದ್ದಾನೆ. ಪಶ್ಚಿಮ ಘಟ್ಟಗಳ ಅಂದಾಜು ಉದ್ದ ಎಷ್ಟಿದೆ? 1600. ಯಾಕೆ 1600? ಇದು ಎಕ್ಸಾಕ್ಟ್ ನೆನಪು ಬರುತ್ತೆ. ಇದು ಈ ಗುಜರಾತ್ನ ಕರಾವಳಿ ತೀರ ಮೊದಲು ಅಷ್ಟೇ ಇತ್ತು, ಇವಾಗ ರೀಸೆಂಟಾಗಿ ಹೊಸದಾಗಿ ಬಿಡುಗಡೆ ಮಾಡಿದ್ದಾರೆ. ಕರಾವಳಿ ತೀರವನ್ನು ಅಳೆದು ಈ ರೀಸೆಂಟಾಗಿ 2300 ಕಿಲೋಮೀಟರ್ ಏನೋ ಇರಬಹುದು ಅನಿಸುತ್ತೆ ಗುಜರಾತ್ನ ಒಂದು ಕರಾವಳಿ ತೀರ, ಸರಿನಾ? ಬಟ್ ಅದಕ್ಕಿಂತ ಮುಂಚೆ ಎಷ್ಟಿತ್ತು? 1600 ಇತ್ತು. ಆ ಗುಜರಾತ್ನ ಕರಾವಳಿ ತೀರವು ಕೂಡ 1600 ಕಿಲೋಮೀಟರ್ ಇತ್ತು. ಹಾಗೆ ಈ ವೆಸ್ಟರ್ನ್ ಘಾಟ್ ಇದೆಯಲ್ವಾ, ಇದ್ರದ್ದು ಕೂಡ ಉದ್ದ ಎಷ್ಟಿತ್ತು ಅಂದರೆ 1600 ಕಿಲೋಮೀಟರ್ ಆಗಿತ್ತು. ಸೊ ಅದಕ್ಕೆ ಇದು ಎಕ್ಸಾಕ್ಟ್ ನಂಬರ್ ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳಬಹುದು ನಿಮಗೆ. ಈ ಗುಜರಾತ್ನಲ್ಲಿ
ಹಾಗೆ ಸಹ್ಯಾದ್ರಿ ಎಂದು ಕರೆಯಲ್ಪಡುವ ಪಶ್ಚಿಮ ಘಟ್ಟಗಳು ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಒಂದು ಪರ್ವತದ ಶ್ರೇಣಿಯಾಗಿದೆ. ಇದು ಡೆಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮ ಅಂಚಿನಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ 1600 ಕಿಲೋಮೀಟರ್ ವಿಸ್ತರಿಸಿದೆ. ಪಶ್ಚಿಮ ಘಟ್ಟಗಳು ಗುಜರಾತ್ ಮಹಾರಾಷ್ಟ್ರ ಗಡಿಯಿಂದ ಪ್ರಾರಂಭವಾಗಿ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದ ಮೂಲಕ ಹಾದು ಹೋಗಿ ಕನ್ಯಾಕುಮಾರಿಯಲ್ಲಿ ಕೊನೆಗೊಳ್ಳುತ್ತದೆ. ಯಾವುದು ಈ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಎಲ್ಲಿ ಮೀಟ್ ಆಗ್ತವೆ ಅಂತ ಕೇಳಿದ್ದ. ಎಲ್ಲಿ ಮೀಟ್ ಆಗ್ತವೆ? ನೀಲಗಿರಿಯಲ್ಲಿ ಮೀಟ್ ಆಗ್ತವೆ. ಎರಡೂ ಕೂಡ ನೀಲಗಿರಿಯಲ್ಲಿ ಮೀಟ್ ಆಗ್ತವೆ. ಯಾವ ಒಂದು ನ್ಯಾಷನಲ್ ಪಾರ್ಕಲ್ಲಿ ಮೀಟ್ ಆಗ್ತವೆ ಅಂತ ಏನಾದರೂ ಕೇಳಿದ್ರೆ ಸತ್ಯಮಂಗಲಂ ನ್ಯಾಷನಲ್ ಪಾರ್ಕಲ್ಲಿ ಮೀಟ್ ಆಗ್ತವೆ. ಯಾವುದು ಈ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಒಂದು ಜಾಗ ಯಾವುದು? ನೀಲಗಿರಿ. ಏನಾದರೂ ನಿಮಗೆ ನ್ಯಾಷನಲ್ ಪಾರ್ಕ್ ಅಂತ ಕೇಳಿದ್ರೆ ಈ ಸತ್ಯಮಂಗಲಂ ನ್ಯಾಷನಲ್ ಪಾರ್ಕ್ ಅಂತ ಹೇಳಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಾತ್ಪುರ ಶ್ರೇಣಿಯ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ದಾನೆ. ಸಾತ್ಪುರ ಶ್ರೇಣಿಯ ಅತಿ ಎತ್ತರದ ಶಿಖರ ಯಾವುದು? ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್, ಸಿಂಪಲ್ ಆಗಿ ಆನ್ಸರ್. ಯಾವುದು? ಧೂಕ್ಪಗಡ ಅಂತ ನಾವು ಕರಿತೀವಿ, ಅಥವಾ ಧೂಕ್ಪಗರ ಅಂತ ಕೂಡ ನಾವು ಹೇಳ್ತೀವಿ. ಅದು ಒಂದು ಏನಾಗಿದೆ? ಸಾತ್ಪುರ ಶ್ರೇಣಿಯ ಅತಿ ಎತ್ತರದ ಶಿಖರವಾಗಿದೆ. ಹಾಗೆ ವಿಂಧ್ಯ ಶ್ರೇಣಿಯ ಅತ್ಯಂತ ಎತ್ತರದ ಶಿಖರ ಯಾವುದು ಅಂದರೆ ನಿಮಗೆ ಸದ್ಭವನ ಶಿಖರ ಅಂತ ಕಂಡುಬರುತ್ತೆ. ಈ ಸದ್ಭವನ ಶಿಖರ ಅನ್ನೋದು ಈ ವಿಂಧ್ಯ ಬೆಟ್ಟಗಳ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಹಾಗೆ ಇದನ್ನ ಗುಡ್ವಿಲ್ ಅಂತಲೂ ಕರೆಯುತ್ತಾರೆ. ಯಾವುದನ್ನ? ಈ ಸದ್ಭಾವನ ಶಿಖರಕ್ಕೆ ಗುಡ್ವಿಲ್ ಶಿಖರ ಅಂತ ಕೂಡ ಕರೀತಾರೆ. ಈ ಸದ್ಭಾವನ ಒಳ್ಳೆಯದು ಅಲ್ವಾ? ಸೊ ಇದು ಕೂಡ ಗುಡ್ವಿಲ್ ಅಂದ್ರೂ ಕೂಡ ಒಳ್ಳೆಯದು, ಏನು ಟ್ರಾನ್ಸ್ಲೇಟ್ ಮಾಡಿದಾಗ ಇದೆ ಅಷ್ಟೇ. ಹಾಗೆ ಅದು ಎಷ್ಟು ಎತ್ತರವಾಗಿದೆ ಅಂದರೆ 2467 ಮೀಟರ್ ಎತ್ತರವಾಗಿದೆ. 2467 ಮೀಟರ್ ಎತ್ತರವಾಗಿದೆ. ಹಾಗೆ ಪೂರ್ವ ಘಟ್ಟಗಳ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದರೆ ಜಿಂದಗಡ ಅಂತ ಕಂಡುಬರುತ್ತೆ. ಈ ಜಿಂದಗಡ ಎಲ್ಲಿದೆ? ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತದೆ. ಇದು ಪೂರ್ವ ಘಟ್ಟಗಳ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಹಾಗೆ ಪಶ್ಚಿಮ ಘಟ್ಟಗಳ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಅಣ್ಣೈಮುಡಿ ಅಂತ ಕಂಡುಬರುತ್ತೆ. ಯಾವುದು? ಅಣ್ಣೈಮುಡಿ. ಅಣ್ಣೈಮುಡಿಯಲ್ಲಿ ಕಂಡುಬರುತ್ತೆ, ಕೇರಳದಲ್ಲಿ ಕಂಡುಬರುತ್ತೆ. ಹಾಗೆ ಕೇರಳದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಇದೇ ಬರುತ್ತೆ ಅಲ್ವಾ? ಅಣ್ಣೈಮುಡಿ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ತಮಿಳುನಾಡಿನ ಅತ್ಯಂತ ಎತ್ತರವಾದ ಶಿಖರ ಯಾವುದು? ದೊಡ್ಡ ಬೆಟ್ಟ ಅಂತ ಕಂಡುಬರುತ್ತೆ. ಈ ನೀಲಗಿರಿಯಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡವಾದ ಬೆಟ್ಟವೂ ಕೂಡ ಇದೇ ದೊಡ್ಡ ಬೆಟ್ಟ. ಅತಿ ಎತ್ತರವಾದ ಬೆಟ್ಟ ಇದೇ ದೊಡ್ಡ ಬೆಟ್ಟ. ಊಟಿಯಲ್ಲಿ ಕಂಡುಬರುತ್ತೆ. ಉದಕಮಂಡಲ ಊಟಿ ಅಂತ ಕರಿತೀರಲ್ವಾ? ಆ ಊಟಿಯಲ್ಲಿ ಇದೊಂದು ಪ್ಲೇಸ್ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಇಡೀ ಊಟಿ ಎಲ್ಲ ಕಾಣಿಸುತ್ತೆ ನಿಮಗೆ ಮೇಲ್ಗಡೆ ಹೋದರೆ. ಹೆವಿ ಬ್ಯೂಟಿಫುಲ್. ಆ ಪ್ಲೇಸ್ಗೆ ಹೋಗೋಕ್ಕೆ ಎಕ್ಸಾಕ್ಟ್ ಟೈಮ್ ಏನು ಅಂದರೆ ಈ ಸೆಪ್ಟೆಂಬರ್ ಎಂಡಲ್ಲಿ ಅಥವಾ ಈ ಅಕ್ಟೋಬರ್ ಆ ಒಂದು ಟೈಮಲ್ಲಿ ಹೋಗಬೇಕಲ್ಲಿ. ಸರಿನಾ? ನೀವೇನಾದರೂ ಫುಲ್ ಡಿಸೆಂಬರ್ ಮತ್ತು ಈ ನವೆಂಬರಲ್ಲಿ ಹೋದರೂ ಕೂಡ ನಿಮಗೆ ವ್ಯೂ ಚೆನ್ನಾಗಿ ಸಿಗಲ್ಲ. ಈ ಟೈಮಲ್ಲಿ ಹೋದರೂ ಕೂಡ ನಿಮಗೆ ವ್ಯೂ ಚೆನ್ನಾಗಿ ಸಿಗಲ್ಲ. ಆ ಟೈಮಲ್ಲಿ ಹೋಗಿ, ಓಕೆ, ನಿಮ್ಮ ಜಾಬ್ ಆದ ನಂತರ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಸ್ಕಿ ಶಾಸನವನ್ನು ಯಾರು ಕಂಡುಹಿಡಿದರು ಅಂತ ಕೇಳಿದ್ದಾರೆ. ಯಾರು ಕಂಡುಹಿಡಿದ್ದಾರೆ ಅಂದರೆ ಸಿ ಬೇಡನ್ ಅವರು ಕಂಡುಹಿಡಿದಿದ್ದಾರೆ. ಈ ಮಸ್ಕಿ ಎಲ್ಲಿ ಕಂಡುಬರ್ತದೆ? ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಒಂದು ಟೌನ್ ಆಗಿದೆ, ಒಂದು ಸಿಟಿ ಆಗಿದೆ. ಯಾವುದು? ಈ ಮಸ್ಕಿ ಅನ್ನುವ ಒಂದು ಊರು. ಸರಿನಾ? ಎಷ್ಟರಲ್ಲಿ ಕಂಡುಹಿಡಿತಾರೆ ಅಂದರೆ 1915ರಲ್ಲಿ ಇದನ್ನು ಕಂಡುಹಿಡಿತಾರೆ. ಯಾರು? ಈ ಸಿ ಬೇಡನ್ ಅವರು. ಸರಿನಾ? ಹಾಗೆ ಈ ನಂತರ ಇದನ್ನು ಈ ಪುರಾತತ್ವ ಶಾಸ್ತ್ರಜ್ಞ ರಾಬರ್ಟ್ ಸಿವೆಲನ್ ಅವರು ವಿವರವಾಗಿ ಅಧ್ಯಯನ ಮಾಡ್ತಾರೆ. ಹಾಗೆ ಈ ಅಶೋಕರ ಈ ಏನು ಪ್ರಿಯದರ್ಶಿ, ದೇವನಾಂಪ್ರಿಯ ಪ್ರಿಯದರ್ಶಿ ಅಂತ ಏನು ಫೇಮಸ್ ಆಗಿರ್ತಾರಲ್ವ, ಅಲ್ಲಿವರೆಗೂ 1915ರವರೆಗೂ ಅವ್ರ ಹೆಸರು ಅಶೋಕ ಅಂತ ಗೊತ್ತಾಗದ್ದೇ ಇದೇ ಒಂದು ಶಾಸನದ ಮೂಲಕ. ಯಾವುದು? ಈ ಮಸ್ಕಿ ಶಾಸನದ ಮೂಲಕ. ಅದನ್ನು ಕಂಡುಹಿಡಿದವ್ರು ಯಾರು ಅಂದರೆ ಬೇಡನ್ ಅನ್ನೋರು. ಸರಿನಾ? ಮಸ್ಕಿ ಬೇಡ ಬೇಡ ಅಂತಂದ್ರೂ ಕೂಡ ಕಂಡುಹಿಡ್ದಾನೆ. ಯಾರು? ಈ ಬೇಡನ್ ಅನ್ನೋನು. ಹೀಗೆ ನೆನಪಿಟ್ಕೊಳ್ಳಿ, ಗೊತ್ತಾಗುತ್ತೆ. ಹಾಗೆ ಈ 1915ರಲ್ಲಿ ಏನೋ ಒಂದು ಆಯಿತು ಅಲ್ವಾ? ಏನಾಯಿತು? ಕನ್ನಡ ಸಾಹಿತ್ಯ ಪರಿಷತ್ತು ಯಾವ ಒಂದು ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? 1915 ಅಂತ ಹೇಳ್ತೀರಾ ಅಲ್ವಾ? ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವ್ಯಾಯಾಮ್ ಖಂಜರ್ ಭಾರತ ಮತ್ತು ಯಾವ ದೇಶದ ನಡುವಿನ ಮಿಲಿಟರಿ ವ್ಯಾಯಾಮವಾಗಿದೆ ಅಂತ ಕೇಳಿದ್ದಾನೆ. ಈ ವ್ಯಾಯಾಮ್ ಖಂಜರ್ ಯಾವ ಒಂದು ಪ್ರದೇಶದಲ್ಲಿ ನಡೆದಿದೆ ಅಂದರೆ ಹಿಮಾಚಲ ಪ್ರದೇಶದಲ್ಲಿ ನಡೆದಿದೆ ಇತ್ತೀಚೆಗೆ. ಸರಿನಾ? ಇದು ಸ್ಟೇಟ್ಮೆಂಟ್ ಕೊಟ್ಟು ಕೇಳಿದ್ದ ಅಂತೆ, ಅಲ್ಲಿ ಬೇರೆ ಏನೋ ಆಪ್ಷನ್ ಕೊಟ್ಟಿದ್ದ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಹಿಮಾಚಲ ಪ್ರದೇಶದಲ್ಲಿ ಇದು ನಡೆದಿದೆ. ಯಾವುದು? ಈ ವ್ಯಾಯಾಮ್ ಖಂಜರ್ ಅನ್ನೋದು ಯಾವ್ಯಾವ ದೇಶಗಳ ಮಧ್ಯೆ ನಡೀತದೆ ಅಂದರೆ ಇದು ಇಂಡಿಯಾ ಮತ್ತು ಕಿರ್ಗಿಸ್ತಾನ ಮಧ್ಯೆ ನಡೀತದೆ. ಸರಿನಾ? ಇಷ್ಟು ಗೊತ್ತಿರಲಿ ನಿಮಗೆ. ಇದು ಯಾವೊಂದು ಪ್ಲೇಸಲ್ಲಿ ನಡೀತು, ಹಾಗೆ ಇದು ಯಾವ್ಯಾವ ದೇಶಗಳ ಮಧ್ಯೆ ನಡೀತದೆ ಅನ್ನೋದು ನಿಮ್ಗೆ ಗೊತ್ತಿದ್ರೆ ಸಾಕು ಅಷ್ಟೇ. ಇದು ಎಲ್ಲಿ ಅಂದರೆ ಈ ಮಾರ್ಚ್ 2025ರಂದು, ಮಾರ್ಚ್ 10, 2025ರಿಂದ ಈ ಮಾರ್ಚ್ 23, 2025ರವರೆಗೆ ಈ ಹಿಮಾಚಲ ಪ್ರದೇಶದಲ್ಲಿ ಇದು ನಡೆದಿದೆ. ಯಾವುದು? ಈ ವ್ಯಾಯಾಮ ಖಂಜರ್ ಅನ್ನೋದು ಯಾವ್ಯಾವ ದೇಶಗಳ ಮಧ್ಯೆ? ಇಂಡಿಯಾ ಮತ್ತು ಈ ಕಿರ್ಗಿಸ್ತಾನಗಳ ಮಧ್ಯೆ. ಇದು ಗೊತ್ತಿರಲಿ ನಿಮಗೆ. ಹೀಗೆ ನೋಡಿದ್ರೆ ನೀವು ಈ ಏಪ್ರಿಲ್ ಎಂಡ್ವರೆಗೂ ಕೂಡ ಕರೆಂಟ್ ಅಫೇರ್ಸ್ನ ಸ್ವಲ್ಪ ನೋಡ್ಕೊಳ್ಳಿ. ಇನ್ನೊಂದೇನೆಂದರೆ ಭಾಳ ನ್ಯೂಸಲ್ಲಿ ಇರುತ್ತೆ ಅಲ್ವಾ? ಮೀನ್ಸ್ ಹೇಗೆ ಅಂದರೆ ನೀವು ಎಲ್ಲಿ ನೋಡಿದ್ರೂ ಕೂಡ ಆ ನ್ಯೂಸ್ ಕರೆಂಟ್ ಅಫೇರ್ಸಲ್ಲಿ ನಿಮ್ಗೆ ಕಾಣಿಸ್ಬೇಕು. ಆ ಒಂದು ನ್ಯೂಸ್ ಏನಿದೆ ಅಲ್ವ ಅದನ್ನು ಸ್ವಲ್ಪ ಡೆಪ್ತಾಗಿ ನೋಡ್ಕೊಳ್ಳಿ. ಈ ಯಾವುದಿದು ಖಂಜರ್ ಇದೆ ಅಲ್ವಾ? ಈ ಖಂಜರ್ ನಾನು ಮೇ ಬಿ ಏನಿಲ್ಲ ಅಂದರೂ ಈ ಜನವರಿಯಿಂದ ಟಿಲ್ ಟುಡೇ ಇಲ್ಲಿವರೆಗೂ ಏನಿಲ್ಲ ಅಂದರೆ ಒಂದು 15 ಸರಿ ನಾನು ಕರೆಂಟ್ ಅಫೇರ್ಸ್ ಮೀನ್ಸ್ ಬೇರೆ ಬೇರೆ ಸೋರ್ಸಲ್ಲಿ ನೋಡಿದ್ದೀನಿ ಅನಿಸುತ್ತೆ ಇದನ್ನು ನಾನು. ಸರಿನಾ? ಸೊ ಅದಕ್ಕೆ ಈ ಬೇರೆ
ಯಾವುದೇ ನೀವು ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿ, ಅದು ಬಹಳ ಸರಿ ನಿಮ್ಗೆ ಏನಾದರೂ ಕಣ್ಣಲ್ಲಿ ಕಾಣಿಸ್ತಿತ್ವಾ, ಅದನ್ನು ನಿಮಗೆ ಕಣ್ಮುಂದೆ ಬರ್ತಾ ಇದೆಯಾ, ಅದನ್ನೇನಿಲ್ಲ, ಅದಕ್ಕೆ ಸ್ವಲ್ಪ ಸುಮ್ಮನೆ ನೋಡ್ಕೊಳ್ಬೋದು. ನನಗೆ ಗೊತ್ತಿದೆ ಅನ್ನೋ ಬದಲು, ಈ ವ್ಯಾಯಾಮ್ ಖಂಜರ್ ಅನ್ನೋದು ಕಿರ್ಗಿಸ್ತಾನ್ ಅನ್ನೋ ಬದಲು ಅದು ಎಲ್ಲಿ ನಡೆದಿತ್ತು ಅನ್ನೋದು ನೆಕ್ಸ್ಟ್ ಇನ್ನೊಂದು ಮಾಹಿತಿಯನ್ನು ಕೂಡ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನೀವು ಸ್ವಲ್ಪ ಟ್ರೈ ಮಾಡಿ, ಸರಿನಾ. ಇವಾಗ INS ಕೌಂಡಿನ್ಯ ಅಂತ ಬಂದಿದೆ. ವಾಟ್ ಯು ಮೀನ್ ಬೈ INS ಕೌಂಡಿನ್ಯ? ಏನು INS ಕೌಂಡಿನ್ಯ ಅನ್ನೋದು? ಅದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾನೆ ನೀವು. RRB ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಇದೆ ಅಲ್ವಾ, ಅಲ್ಲಿ ಆದರೂ ಕೇಳ್ತಾನೆ, ಅಥವಾ ಡಿ ಗ್ರೂಪಲ್ಲಿ ಆದರೂ ಕೇಳ್ತಾನೆ ನೋಡಿ ಕೌಂಡಿನ್ಯದ ಬಗ್ಗೆ, ಸರಿನಾ. ಕೌಂಡಿನ್ಯ ಯಾರು ತಯಾರು ಮಾಡಿದ್ರು? ಗೋವಾ ಶಿಪ್ ಯಾರ್ಡ್ ಅವರು ತಯಾರು ಮಾಡಿದ್ದಾರೆ. ಎಲ್ಲಿ ಅದು ಉದ್ಘಾಟನೆ ಆಯಿತು? ನಮ್ಮ ಕಾರವಾರದಲ್ಲಿ ಉದ್ಘಾಟನೆ ಆಗಿದೆ. ಯಾವ ಒಂದು ಸ್ಥಳದಿಂದ ಅದು ಪ್ರೇರೇಪಿತವಾಗಿದೆ ಅಂತ ನಿಮ್ಗೆ ಕೇಳ್ಬೋದು, ಅಥವಾ ಯಾವ ಒಂದು ವಸ್ತುವಿನಿಂದ ಮಾಡಲ್ಪಟ್ಟಿದೆ ಅಂತ ಕೇಳ್ಬೋದು. ತೆಂಗಿನಕಾಯಿ ಚಿಪ್ಪಿನಿಂದ ಮಾಡಲ್ಪಟ್ಟಿದೆ, ಸರಿನಾ. ಸೊ ಅದನ್ನು ಮಾಡಿದ ವಿಜ್ಞಾನಿಗಳು ಯಾರ್ಯಾರು ಅಂತ ನಿಮ್ಗೆ ಕೇಳ್ಬೋದು, ಸಂಸ್ಥೆಗಳ ಹೆಸರು. ಸೊ ಅದಕ್ಕೆ ಅದು ಭಾಳ ನ್ಯೂಸಲ್ಲಿದೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಿಸ್ತೀರ್ಣದಲ್ಲಿ ಹಾಪುರ ಉತ್ತರ ಪ್ರದೇಶದ ಅತ್ಯಂತ ಚಿಕ್ಕ ಜಿಲ್ಲೆಯಾಗಿದೆ. ನಿಮಗೆ ಏನು ಕೇಳಿದಾನೆ ಪ್ರಶ್ನೆ, ಅತ್ಯಂತ ಚಿಕ್ಕ ಜಿಲ್ಲೆ ಉತ್ತರ ಪ್ರದೇಶದಲ್ಲಿ ಯಾವುದು ಅಂತ ಕೇಳಿದಾನೆ. ಯಾವುದು ಅಂದರೆ ನಮ್ಮ ಕರ್ನಾಟಕದಲ್ಲೇ ಒಂದೊಂದು ಸರಿ ಗೊತ್ತಾಗಲ್ಲ, ಯಾವುದು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು, ಬೆಂಗಳೂರು ನಗರವಾಗಿದೆಯೋ ಕೊಡಗು ಆಗಿದೆ ಅಂತ ಕನ್ಫ್ಯೂಷನ್ ಆಗ್ತದೆ, ಸರಿನಾ. ಬಟ್ ಅಂಥದ್ರಲ್ಲಿ ಉತ್ತರ ಪ್ರದೇಶದ ಕೇಳಿದ್ದಾರೆ. ಇದು ಸ್ವಲ್ಪ ನಾವು ಓದಿರೋ ಸ್ವಲ್ಪ ಡೌಟ್ ಆಗುತ್ತೆ. ಬಟ್ ಏನು ಅತ್ಯಂತ ದೊಡ್ಡ ಒಂದು ರಾಜ್ಯವಾಗಿದೆ ಅಂತ ಕೂಡ ನಾವು ಓದಿರ್ತೀವಿ. 80 ಜಿಲ್ಲೆಗಳಿದ್ದಾವೆ. ಸೊ 80 ಜಿಲ್ಲೆಗಳಲ್ಲಿ ಅತ್ಯಂತ ದೊಡ್ಡದು ಯಾವುದು ಅಂತ ನೋಡೋದಾದರೆ ಲಖೀಂಪುರ್ ಖೇರಿ ಅಂತ ನಾವು ನೋಡಿರ್ತೀವಿ. ಅದಾದ ನಂತರ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಅಂದರೆ ಹಾಪುರ್ ಅನ್ನೋ ಒಂದು ಜಿಲ್ಲೆ ಅತ್ಯಂತ ದೊಡ್ಡ ಜಿಲ್ಲೆ ಮತ್ತು ಅತ್ಯಂತ ಚಿಕ್ಕ ಜಿಲ್ಲೆ ಎಲ್ಲಿ ಅಂದರೆ ಈ ಉತ್ತರ ಪ್ರದೇಶದಲ್ಲಿ. ನಮ್ಮ ಕರ್ನಾಟಕದ ಕೇಳಿದ್ರೆ ನಮಗೆ ಹೆವಿ ಬಂಪರ್ ಲಾಟ್ರಿ ಅದು. ನಮ್ಮ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ನಮ್ಮ ಕರ್ನಾಟಕದಲ್ಲಿ? ಬೆಳಗಾವಿ. ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ಬೆಂಗಳೂರು ನಗರ. ಬೆಂಗಳೂರು ಗ್ರಾಮಾಂತರ ಅಲ್ಲ, ಬೆಂಗಳೂರು ನಗರ. ಮೊದಲು ಬೆಂಗಳೂರು ನಗರ, ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ ಬರುತ್ತೆ, ಅದಾದ ನಂತರ ರಾಮನಗರ ಬರುತ್ತೆ, ರಾಮನಗರ ಆದ ನಂತರ ನಿಮಗೆ ಈ ಕೋಲಾರ ಬರುತ್ತೆ, ಸರಿನಾ. ಸೊ ಇದೇ ಒಂದು ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, AI ಶೃಂಗಸಭೆ, AI ಕ್ರಿಯಾ ಶೃಂಗಸಭೆಯ ಸಹ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಕೇಳಿದ್ದಾರೆ, ಸರಿನಾ. ಸೊ ಈ AI ಕ್ರಿಯಾ ಶೃಂಗಸಭೆ ಎಲ್ಲಿ ನಡೆದಿದೆ? ಫಸ್ಟ್ ಆಫ್ ಆಲ್ ಇದು ನಡೆದಿರೋದು ಎಲ್ಲಿ ಅಂದರೆ ಈ ಪ್ಯಾರಿಸಲ್ಲಿ ನಡೆದಿದೆ, ಸರಿನಾ. ಫ್ರಾನ್ಸಲ್ಲಿ ನಡೆದಿದೆ. ಇದು ಫ್ರಾನ್ಸಲ್ಲಿ ಅಂದರೆ ಅದರ ಅಧ್ಯಕ್ಷ ಯಾರು? ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಅವ್ರ ಜೊತೆ ನಡೆದವರು ಯಾರು ಅಂದರೆ ನಮ್ಮ ನರೇಂದ್ರ ಮೋದಿ. ಓಕೆ, ನಮ್ಮ ಭಾರತ ಪ್ರಧಾನಮಂತ್ರಿ ಮತ್ತು ಈ ಫ್ರಾನ್ಸಿನ ಪ್ರೆಸಿಡೆಂಟ್ ಇಬ್ಬರೂ ಕೂಡ ಅದರ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ರು. ಯಾವುದ್ರದ್ದು? ಈ AI ಕ್ರಿಯಾ ಶೃಂಗಸಭೆದು. ಇದು ಯಾವಾಗ ನಡೀತು ಅಂದರೆ ಮೇ ಬಿ ಫೆಬ್ರವರಿಯಲ್ಲೋ ಅಥವಾ ಮಾರ್ಚಲ್ಲಿ ನಡೆದಿದೆ ಅನಿಸುತ್ತೆ ಇದು, ಸರಿನಾ. ಇದು ಕೂಡ ರೀಸೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ ಇದು. ನೀವು ಏನು ಅಂದರೆ ಸ್ವಲ್ಪ ರೀಸೆಂಟ್ ಮೀನ್ಸ್ ಈ ಜನವರಿಯಿಂದ ಏಪ್ರಿಲ್ವರೆಗೂ ಸ್ವಲ್ಪ ಕರೆಂಟ್ ಅಫೇರ್ಸ್ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಲಾಸ್ಟ್ 1 ಇಯರ್ದು ಕೇಳಿದ್ದ ಅಂತ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ. ಬಟ್ ಇವಾಗ ಈ ಲಾಸ್ಟ್ ಒಂದು 3-4 ಶಿಫ್ಟಿಂದ ನೋಡೋದಾದರೆ ಈ ಮಾರ್ಚಲ್ಲಿ ಮತ್ತು ಈ ಫೆಬ್ರವರಿಲಿ ಏನಾಗಿದೆ ಅಲ್ವಾ, ಅದನ್ನೇ ಸಾಕಷ್ಟು ಕೇಳ್ತಾ ಇದ್ದಾನೆ. ಸೊ ಅದಕ್ಕೆ ಅದನ್ನು ಸ್ವಲ್ಪ ಟಚ್ ನೀವು ಸ್ವಲ್ಪ ಜಾಸ್ತಿ ಒತ್ತು ಕೊಡಿ. ನೆಕ್ಸ್ಟ್ ಏನಿದೆ ಅಂದರೆ ಪ್ರಶ್ನೆ, ಪಾಂಡಿಚೇರಿ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ದಾರೆ. ಪಾಂಡಿಚೇರಿ ಯಾವಾಗ ಸ್ಥಾಪನೆ ಆಯಿತು? ಪಾಂಡಿಚೇರಿ 1674ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಗವರ್ನರ್ ಆದ ಫ್ರಾಂಕೋಯಿಸ್ ಮಾರ್ಟಿನ್ ಅವರು ಸ್ಥಾಪಿಸಿದರು. ಫ್ರಾಂಕೋಯಿಸ್ ಮಾರ್ಟಿನ್ ಅವರು ಈ ಪಾಂಡಿಚೇರಿಯನ್ನು 1674ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ನಮ್ಮ ಭಾರತದ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಯಾವಾಗ ಬಂತು ಅಂತ ನೋಡೋದಾದರೆ 1954 ನವೆಂಬರ್ 1ರಂದು. ಓಕೆ, ಯಾಕೆಂದರೆ ಈ ಫ್ರೆಂಚರ್ ಏನಿದಾರಲ್ವಾ, ನಮ್ಮ ಭಾರತ ದೇಶ ಬಿಟ್ಟು ಹೋಗುದು ಯಾವಾಗಂದರೆ ಇದೇ 1954ರಲ್ಲಿ. 1954ರವರೆಗೂ ನಮ್ಮ ದೇಶವನ್ನು ಆಳ್ತಾ ಇದ್ರು ಅವರು. ಇನ್ನೂ ಕೂಡ ಕೆಲವೊಂದು ಪಾಠಗಳನ್ನು ಈ ಪೋರ್ಚುಗೀಸರು 1961ರವರೆಗೂ ಕೂಡ ಆಳ್ತಾ ಇದ್ರು ಗೋವಾವನ್ನು, ಸರಿಯಾ. ಗೋವಾ ಮತ್ತು ಈ ದೀವ್ ದಮನ್ ಮತ್ತು ನಗರ್ ಹವೇಲಿ ಏನಿದಾವಲ್ಲ ಅವೆಲ್ಲ ಪ್ಲೇಸ್ಗಳನ್ನು ಮತ್ತು ಸಿಲ್ಸೆಟ್ ಅನ್ನೋ ಪ್ರದೇಶವನ್ನು ಈ ಪೋರ್ಚುಗೀಸರು 1961ರವರೆಗೂ ಆಳ್ತಾ ಇದ್ರು. ಸೊ ಅದಕ್ಕೆ ಅದು ಡೇಟ್ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಹಾಗೆ ಇದು ಎಷ್ಟರಲ್ಲಿ ಸ್ಥಾಪನೆ ಆಗೋದು ಅಂದರೆ 1674ರಲ್ಲಿ. ಮತ್ತು ಈ ಗೋವಾ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಹಾಗಾದರೆ? 1510ರಲ್ಲಿ ಸ್ಥಾಪನೆಯಾಗಿದೆ ಗೋವಾ, ಸರಿನಾ. ಈ ಗೋವಾ ಏನಿದೆ ಅಲ್ವಾ, ಇದು 1510ರಲ್ಲಿ ಈ ಪೋರ್ಚುಗೀಸರು ಸ್ಥಾಪನೆ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಅಲ್ಲಿ ಊರೇ ಇರಲಿಲ್ವಾ, ಏನಾದರೂ ಅಲ್ಲಿ ಮಣ್ಣೆಲ್ಲ ಕಡೆ ತಂದು ಅಲ್ಲಿ ಹಾಕಿದ್ರ? ಬಟ್ ಗೋವಾ ಅನ್ನೋದು ಒಂದು ಅಸ್ತಿತ್ವ ಬಂದಿದ್ದು ಅವಾಗ. ಹಾಗೆ ಈ ಪಾಂಡಿಚೇರಿನೂ ಏನು 1674ಕ್ಕಿಂತ ಮುಂಚೆ ಇರಲಿಲ್ವಾ? ಯಾಕೆ ಇರಲಿಲ್ಲ? ಇತ್ತು, ಅಲ್ಲಿ ಏನೋ ಒಂದು ಮಣ್ಣಾದರೂ ಇದ್ದೇ ಇತ್ತಲ್ವಾ, ಒಂದು ಹೆಸರು ಕೂಡ ಇತ್ತಲ್ವಾ ಅದಕ್ಕೆ. ಬಟ್ ಏನು ಅದನ್ನು ನಿಜವಾಗ್ಲೂ ಹಿಂಗೆ ಬಂದು ಅದನ್ನು ಸ್ವಲ್ಪ ಬೆಳವಣಿಗೆ ಮಾಡಿದವನು ಯಾರು ಅಂದರೆ ಈ ಫ್ರಾಂಕೋಯಿಸ್ ಮಾರ್ಟಿನ್ ಅನ್ನೋನು. ಸೊ ಹಾಗೆ ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸಿಂಘ ಸಭಾ ಚಳವಳಿ ಯಾವ ಒಂದು ಧರ್ಮಕ್ಕೆ ಅಥವಾ ಜಾತಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಈ ಸಿಂಘ್ ಅನ್ನುವುದು, ಈ ಸಿಂಘ್ ಅಂದರೆ ನಮಗೆ ಗೊತ್ತಾಗುತ್ತೆ ಯಾರಿಗೆ? ಸಿಖ್ಖರಿಗೆ ಸಂಬಂಧಿಸಿದೆ ಅಂತ. ಇದು ಎಷ್ಟರಲ್ಲಿ ಅಂದರೆ 1873ರಲ್ಲಿ ಅಮೃತ್ಸರದ ಸಿಖ್ಖರ ಸುಧಾರಣಾವಾದಿ ಸಂಘಟನೆಯಾಗಿ ಸ್ಥಾಪಿಸಲಾಯಿತು. ಯಾವುದು? ಈ ಸಿಂಘ್ ಸಭಾವನ್ನು. ಇದರ ಉದ್ದೇಶ ಸಿಖ್ ಧರ್ಮವನ್ನು ರಕ್ಷಿಸುವುದು, ಪ್ರಚಾರ ಮಾಡುವುದು ಮತ್ತು ಸಿಖ್ ಸಮಾಜವನ್ನು ಸುಧಾರಿಸುವುದು. ಈ ಚಳವಳಿ ಯಾವುದೇ ನಿರ್ದಿಷ್ಟ ಜಾತಿಗಳಿಗಾಗಿ ಅಲ್ಲ.
ಬದಲಾಗಿ ಇಡೀ ಸಿಖ್ ಧರ್ಮ ಮತ್ತು ಸಮುದಾಯಕ್ಕಾಗಿ ಇದನ್ನು ಮೀಸಲಾಗಿಸಿತ್ತು. ಯಾವುದನ್ನು? ಈ ಸಿಂಗ್ ಸಭಾವನ್ನು. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಲಕನಂದಾ ನದಿಯು ಭಾರತದಲ್ಲಿ ಭಾಗೀರಥಿ ನದಿಯನ್ನು ಎಲ್ಲಿ ಸೇರುತ್ತದೆ ಅಂತ ಕೇಳಿದ್ದಾನೆ. ದೇವಪ್ರಯಾಗದಲ್ಲಿ ಸೇರುತ್ತದೆ. ಈ ಟೋಟಲಿ ಈ ಗಂಗಾ ನದಿಗೆ, ಈ ಅಲಕನಂದಾ ನದಿಗೆ ಬೇರೆ ಬೇರೆ ನದಿಗಳು ಬಂದು ಸೇರ್ತವೆ. ಆ ಪ್ರದೇಶದ ಹೆಸರು ಕೇಳ್ತಾನೆ, ಇಲ್ಲಾಂದರೆ ಪ್ರದೇಶದ ಹೆಸರು ಕೊಟ್ಟು ಯಾವ ಒಂದು ನದಿ, ಯಾವ 2 ನದಿಗಳಲ್ಲಿ ಬಂದು ಸೇರ್ತವೆ ಅಂತ ಕೇಳ್ತಾನೆ ನಿಮಗೆ. ಬಟ್ ಎಲ್ಲದರಲ್ಲೂ ಒಂದು ಕಾಮನ್ ಥಿಂಗ್ ಏನು ಗೊತ್ತಾ? ಅಲಕನಂದಾ ನದಿ ಅನ್ನೋದು ಕಾಮನ್ ಇರುತ್ತೆ ನಿಮಗೆ ಎಲ್ಲದರಲ್ಲೂ ಕೂಡ. ಅವು ಯಾವ್ಯಾವು ನೋಡೋಣ ಬನ್ನಿ. ಈ ವಿಷ್ಣು ಪ್ರಯಾಗ ಎಂಬ ಒಂದು ಸ್ಥಳದಲ್ಲಿ ಯಾವ್ಯಾವ ನದಿಗಳು ಬಂದು ಸೇರ್ತವೆ ಅಂತ ನೋಡೋದಾದರೆ, ಒಂದು ಅಲಕನಂದ ಮತ್ತು ಡೌಲಿ ಗಂಗಾ. ಹಾಗೆ ನಂದಪ್ರಯಾಗದಲ್ಲಿ ಏನು ನೀವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ನಂದಾಕಿನಿ ಅಂತಲೇ ಇದೆ. ಬಟ್ ನಿಮಗೆ ಒಂದಿದು ಗೊತ್ತಿರಲಿ, ಅಲಕನಂದ ಅದ್ರ ಜೊತೆ ಇದೆ ಅಂತ. ಮತ್ತು ಅಲಕನಂದ ಬಿಟ್ಟು ನೀವು ಏನಾದರೂ ಮಂದಾಕಿನಿ ಹಾಕಿದ್ರೆ ಆಗಲ್ಲ ಅದು. ಸರಿನಾ? ಸೊ ಇದು ಅಲಕನಂದ ಅದ್ರ ಜೊತೆ ಅಂದರೆ ಈ ನಂದಾಕಿನಿ ನದಿ ಜೊತೆ ಸೇರ್ತದೆ. ಹಾಗೆ ಕರ್ಣಪ್ರಯಾಗದಲ್ಲಿ ಯಾವುದು ಅಂದರೆ ಈ ಪಿಂಡಾರ್ ಮತ್ತು ಈ ಅಲಕನಂದ ನದಿಗಳು. ಹಾಗೆ ಪ್ರಯಾಗದಲ್ಲಿ ಈ ಮಂದಾಕಿನಿ ಮತ್ತು ಅಲಕನಂದ. ಓಕೆ, ನಂದಾಕಿನಿನೇ ಬೇರೆ, ಈ ಮಂದಾಕಿನಿನೇ ಬೇರೆ. ಮಂದಾಕಿನಿ ಅನ್ನೋದು ಬೇರೆ ನದಿಯಾಗಿದೆ. ಇದು ಎಲ್ಲಿ ಅಂದರೆ ರುದ್ರಪ್ರಯಾಗದಲ್ಲಿ ಸೇರ್ಪಡೆ ಆಗುತ್ತೆ. ಯಾವುದ್ರ ಜೊತೆ? ಈ ಅಲಕಾನಂದದ ಜೊತೆ. ಸರಿನಾ? ಇಷ್ಟು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ನಗರ ಜನಸಂಖ್ಯೆಯ ಶೇಕಡಾವಾರು ಎಷ್ಟಾಗಿದೆ ಅಂತ ಕೇಳಿದ್ದಾನೆ. ಸೊ ಇದು ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಅಲ್ವಾ ಸೆನ್ಸಸ್ಸಲ್ಲಿ. ಎಷ್ಟು? 31.16% ಏನಿದೆ ಅಲ್ವಾ, ಅಷ್ಟು ಈ ನಗರ ಜನಸಂಖ್ಯೆ ಆಗಿದೆ. ಅತಿ ಹೆಚ್ಚು ನಗರ ಜನಸಂಖ್ಯೆ ಕಂಡುಬರ್ತಕ್ಕಂತಹ ಒಂದು ರಾಜ್ಯ ಯಾವುದು? ಗೋವಾ ರಾಜ್ಯ. ಅತಿ ಹೆಚ್ಚು ನಗರ ಜನಸಂಖ್ಯೆಯ ಪ್ರತಿಶತ ಕಂಡುಬರೋದು ಎಲ್ಲಿ ಅಂದರೆ ಈ ಗೋವಾ. ಸೆಕೆಂಡ್ ಹೈಯೆಸ್ಟ್ ಯಾವುದು? ತಮಿಳುನಾಡು ಕಂಡುಬರುತ್ತೆ ನಿಮಗೆ. ಯಾವುದು? ತಮಿಳುನಾಡು. ಫಸ್ಟ್ ಗೋವಾ, ಸೆಕೆಂಡ್ ನಿಮಗೆ ತಮಿಳುನಾಡು. ಇವೆರಡು ರಾಜ್ಯಗಳನ್ನ ನೆನಪಿಟ್ಕೊಳ್ಳಿ. ಇಫ್ ಏನಾದರೂ ನಿಮಗೆ ಅತಿ ಹೆಚ್ಚು ನಗರದಲ್ಲಿ ವಾಸ ಮಾಡ್ತಕ್ಕಂತಹ ಜನಗಳು ಅತಿ ಹೆಚ್ಚು ನಂಬರಲ್ಲಿ ನಿಮಗೆ ಎಲ್ಲಿ ಯಾವೊಂದು ರಾಜ್ಯದಲ್ಲಿ ಕಂಡುಬರ್ತಾರೆ ಅಂತ ಕೇಳಿದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ. ನಂಬರಲ್ಲಿ ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿದ್ದಾರೆ. ಬಟ್ ಪರ್ಸೆಂಟೇಜ್ ವೈಸ್ ಅಂದರೆ ನಿಮಗೆ ಗೋವಾದಲ್ಲಿ ಕಂಡುಬರ್ತದೆ. ಸರಿಯಾ? ಇಷ್ಟು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಜಮ್ಮುವಿನಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಸುಧಾರಣೆಗಳು ಮತ್ತು ಯೋಜನೆಯಲ್ಲಿ 2025ರ ಮಹಾರಾಜ ಹರಿಸಿಂಗ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾರೆ. ಇವಾಗ ಮಹಾರಾಜ ಹರಿಸಿಂಗ್ ಪ್ರಶಸ್ತಿ ಯಾರಿಗೆ ನೀಡಿದೆ ಅಷ್ಟೇ ಕೇಳಿದ್ರೆ ಸಾಕು. ಯಾರಿಗೆ? ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರಿಗೆ ನೀಡಲಾಗಿದೆ. ಈ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಯಾವ ಒಂದು ರಾಜ್ಯದ, ಯಾವ ಒಂದು ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ? ಯಾವುದ್ರದ್ದಾಗಿದ್ದಾರೆ? ಇದರದ್ದೇ ಆಗಿದ್ದಾರೆ. ಯಾವುದು? ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂದರೆ ಇವರೇ, ಮನೋಜ್ ಸಿನ್ಹಾನವರು ಇದ್ದಾರೆ. ಹಾಗೆ ಬಿ ಡಿ ಮಿಶ್ರಾನವರು ಲಡಾಖಿನ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ. ಯಾರು? ಬಿ ಡಿ ಮಿಶ್ರಾನವರು. ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ, ನೀವು ಕೇಳ್ಬೋದು ನಿಮಗೆ. ಹಾಗೆ ಕೈಲಾಶನ್ ಅವರು ಈ ಪಾಂಡಿಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ. ಹಾಗೆ ಪ್ರಫುಲ್ ಪಟೇಲನ್ ಅವರು ಈ ಲಕ್ಷದ್ವೀಪ ಮತ್ತು ದೀವ್ ದಮನ್ನ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ. ಮೀನ್ಸ್ ನಾವು ಅವ್ರನ್ನ ಲೆಫ್ಟಿನೆಂಟ್ ಗವರ್ನರ್ ಅಂತ ಹೇಳಲ್ಲ, ಇವ್ರನ್ನ ಪ್ರಫುಲ್ ಪಟೇಲ್ ಅವರನ್ನು ಆಡಳಿತಾಧಿಕಾರಿ ಅಂತ ನಾವು ಹೇಳ್ತೀವಿ. ಸರಿಯಾ? ಅವ್ರ ಹೆಸರು ನೀವು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಯಾಕಂದರೆ ಈ ಲಕ್ಷದ್ವೀಪಕ್ಕೆ ಅವರೇ ಇದ್ದಾರೆ, ದೀವ್ ದಮನ್ ಕೂಡ ಅವರೇ ಇದ್ದಾರೆ. ಹಾಗೆ ಈ ಚಂಡೀಗಢಕ್ಕೆ ಯಾರಿದ್ದಾರೆ ಅಂತ ಹೇಳ್ಬೋದಾ? ಹೇಳಿ ಅದನ್ನು. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಗಿರೀಶ್ ಕಾರ್ನಾಡ್ ಯಾವ ಭಾಷೆಗೆ ಸೇರಿದವರು ಅಂತ ಕೇಳಿದಾರಂತೆ. ಗಿರೀಶ್ ಕಾರ್ನಾಡ್ ಯಾವ ಒಂದು ಭಾಷೆಗೆ ಸೇರಿದವರು? ನಮ್ಮ ಕನ್ನಡ ಭಾಷೆಗೆ ಸೇರಿದವರು. ಯಾರು? ಈ ಗಿರೀಶ್ ಕಾರ್ನಾಡ್ ಅವರು. ಈ ಗಿರೀಶ್ ಕಾರ್ನಾಡ್ ಅವರಿಗೆ 1998ರಲ್ಲಿ ಈ ಜ್ಞಾನಪೀಠ ಅವಾರ್ಡ್ ಕೂಡ ಸಿಕ್ಕಿದೆ. ಜ್ಞಾನಪೀಠ ಅವಾರ್ಡು ಯಾವುದಕ್ಕೆ? ಇವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಯಾವುದೇ ಒಂದು ನಿರ್ದಿಷ್ಟ ಕೃತಿಗೆ ದೊರೆತಿಲ್ಲ. ಲೈಕ್ ಕುವೆಂಪು ಅವರಿಗೆ ಒಂದು ನಿರ್ದಿಷ್ಟ ಕೃತಿಗೆ ದೊರೆತಿದೆ. ಯಾವುದಕ್ಕೆ? ಶ್ರೀ ರಾಮಾಯಣ ಮಹಾದರ್ಶನಂಗೆ. ಸರಿನಾ? ಬಟ್ ಇವರಿಗೆ ಹಾಗಿಲ್ಲ. ಇವರಿಗೆ ಸಮಗ್ರ ಇವರ ಕೃತಿಗಳಿಗೆ ದೊರೆತಿದೆ. ಯಾವುದು? ಜ್ಞಾನಪೀಠ ಪ್ರಶಸ್ತಿ. ಎಷ್ಟರಲ್ಲಿ? 1998ರಲ್ಲಿ. ಹಾಗೆ ಇವರು ಒಬ್ಬ ನಟರಾಗಿದ್ದರು. ಹಾಗೆ ಇವರೊಬ್ಬ ವಾಗ್ಮಿಯಾಗಿದ್ದರು. ಹಾಗೆ ಬರಹಗಾರರಾಗಿದ್ದರು. ಹಾಗೆ ಇವರೊಬ್ಬರು ಏನಾಗಿದ್ದರು ಅಂದರೆ ಡೈರೆಕ್ಟರ್ ಆಗಿದ್ದರು, ಸಿನಿಮಾ ನಿರ್ದೇಶಕರಾಗಿದ್ದರು. ಯಾರು? ಈ ಗಿರೀಶ್ ಕಾರ್ನಾಡ್ ಅವರು. ಹಾಗೆ ನಾಟಕಕಾರರು ಕೂಡ ಆಗಿದ್ದರು. ಯಾರು? ಈ ಗಿರೀಶ್ ಕಾರ್ನಾಡ್ ಅವರು. ಇತ್ತೀಚೆಗೆ ನಿಧನವಾಗಿದ್ದಾರೆ ಅವರು. ಹಾಗೆ ಈ 2024ರ ಹರಿಯಾಣ ವಿಧಾನಸಭೆಯ ಚುನಾವಣೆಯಲ್ಲಿ ಗೆದ್ದ ಪಕ್ಷ ಎಷ್ಟು ಸ್ಥಾನಗಳನ್ನು ಮತ್ತು ಎಷ್ಟು ಶೇಕಡಾ ಮತಗಳನ್ನು ಗಳಿಸಿತು ಅಂತ ಕೇಳಿದ್ದಾನೆ. ಈ ಹರಿಯಾಣದಲ್ಲಿ ಯಾರು ಗೆದ್ದಿದ್ದಾರೆ? BJP ಅವ್ರು ಗೆದ್ದಿದ್ದಾರೆ. ಅದರ CM ಯಾರಾಗಿದ್ದಾರೆ? ನಯಾಬ್ ಸಿಂಗ್ ಸೈನಿ ಅವರು. ಸರಿನಾ? ಎಷ್ಟು ವೋಟ್ಗಳನ್ನು ಗೆದ್ದಿದ್ದಾರೆ ಅವರು? ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ಗಳನ್ನು ಗೆದ್ದಿದ್ದಾರೆ ಅಂತ ನೋಡೋದಾದರೆ ಈ ಭಾರತೀಯ ಜನತಾ ಪಕ್ಷ BJP 48 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಸರ್ಕಾರವನ್ನು ರಚಿಸಿತು. ಯಾರು ಅಧ್ಯಕ್ಷನ ಮಾಡಿದ್ರು? ಮೀನ್ಸ್ ಯಾರನ್ನ CM ಮಾಡಿದ್ರು ಅಲ್ಲಿ ಅಂದರೆ ನಯಾಬ್ ಸಿಂಗ್ ಸೈನಿ ಅವರನ್ನು. ಹಾಗೆ BJP ಈ 39.94% ಮತಗಳನ್ನು ಪಡೆದರೆ ಕಾಂಗ್ರೆಸ್ 37 ಸ್ಥಾನಗಳನ್ನು ಪಡೆದು ಅದರಲ್ಲಿ 39
30.09% ಮತಗಳನ್ನು ಪಡೆದಿತ್ತು. ಸರಿನಾ, ಇವರು ಕೂಡ 30 ಮತ ಪಡೆದಿದ್ದಾರೆ, ಅವರು ಕೂಡ 30 ಮತ ಪಡೆದಿದ್ದಾರೆ. ಹ್ಯಾಂಗ್ ಸರ್ ಬಿಜೆಪಿಗೆ ಇತ್ತು? ಅವ್ರು ಬಿಜೆಪಿಯವರು ಮತ್ತೊಬ್ಬರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಲ್ಲಿ. ಸರಿನಾ, ಲೋಕಲ್ ಪಾರ್ಟಿ ಜೊತೆ, ಸ್ಟೇಟ್ ಪಾರ್ಟಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು. ಅಲ್ಲಿ ಕೆಲವೊಂದು ಪಾರ್ಟಿದವರು ಕೂಡ ಅವ್ರ ಜೊತೆನೇ ಇದ್ರು. ಹಾಗೆ ಇನ್ನೊಂದು ಏನು ಅಂದರೆ, ಈ ಯಾವುದು ಇಂಡಿಪೆಂಡೆಂಟ್ ಕ್ಯಾಟಗರಿಯಲ್ಲಿ ನಿಂತಿರ್ತಾರಲ್ವಾ, ಆ ಒಂದು ಅಭ್ಯರ್ಥಿಗಳು ಕೂಡ ಇವರಿಗೆ ಸಪೋರ್ಟ್ ಮಾಡ್ತಾರೆ. ಯಾರಿಗೆ? ಬಿಜೆಪಿ ಅವರಿಗೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇತ್ತೀಚೆಗೆ ಡೇನಿಯಲ್ ನೊಬೋವಾ ಯಾವ ದೇಶದ ಅಧ್ಯಕ್ಷರಾದರು ಅಂತ ಕೇಳಿದ್ದಾರೆ. ಸೊ ಇದು ಕೂಡ ರೀಸೆಂಟ್ ಆಗಿರತಕ್ಕಂಥ ಕರೆಂಟ್ ಅಫೇರ್. ಇದು ಕೂಡ ಯಾವುದಂದ್ರೆ ಇಕ್ವೆಡಾರ್ ದೇಶದಲ್ಲಿ ಇವರು ಅಧ್ಯಕ್ಷರಾಗ್ತಾರೆ. ಇಕ್ವೆಡಾರ್ ದೇಶ ಯಾವ ಒಂದು ಖಂಡದಲ್ಲಿ ಕಂಡುಬರ್ತದೆ? ಸೌತ್ ಅಮೇರಿಕಾ ಖಂಡದಲ್ಲಿ ಕಂಡುಬರ್ತದೆ. ಸೌತ್ ಅಮೇರಿಕಾ ಮತ್ತು ನಾರ್ತ್ ಅಮೇರಿಕಾ 2 ಖಂಡಗಳಿದ್ದಾವೆ. ಸರಿನಾ, ಒಂದೇ ಒಂದು ಖಂಡ ಅಲ್ಲ. ಅಮೇರಿಕಾ ಅನ್ನೋದು ಒಂದು ಖಂಡ ಅಲ್ಲ, ಸೌತ್ ಅಮೇರಿಕಾ ಮತ್ತು ನಾರ್ತ್ ಅಮೇರಿಕಾ ಅನ್ನೋದು 2 ಖಂಡ ಇದ್ದಾವೆ. ಹಾಗೆ ಅತ್ಯಂತ ದೊಡ್ಡ ಖಂಡ ಯಾವುದು ಅಂದರೆ ನಮ್ಮ ಏಷ್ಯಾ. ಅತ್ಯಂತ ಚಿಕ್ಕ ಖಂಡ ಯಾವುದು ಅಂತ ನಿಮಗೆ ಕೇಳಿದ್ರೆ ಆಸ್ಟ್ರೇಲಿಯಾ ಅಂತ ಕಂಡುಬರುತ್ತೆ. ಇಷ್ಟು ಗೊತ್ತಿರಲಿ ನಿಮಗೆ. ಸೊ ಇದಾಗಿತ್ತು ಇಲ್ಲಿಯವರೆಗೆ RRB NTPC 10 ಜೂನ್ 3rd ಶಿಫ್ಟಿನ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಸ್ವಲ್ಪ ಗಂಟಲು ಸರಿ ಇಲ್ಲ, ಸೊ ಸ್ವಲ್ಪ ಹುಷಾರಿಲ್ಲ ಅನಿಸುತ್ತೆ ಗಂಟಲಿಗೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಹೇಗೆ ಅಂದರೆ ಲೈಕ್ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ, ಹಿಂಗೆ ಸ್ವಲ್ಪ ಬಡಬಡಿಸ್ತಿದೆ ಗಂಟಲು ಸ್ವಲ್ಪ. ಸರಿನಾ, ಸೊ ಇಷ್ಟಿದ್ರೂ ಕೂಡ ಇಲ್ಲಿವರೆಗೂ ಕ್ಲಾಸ್ ಕೇಳೋದಕ್ಕೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳು ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಕ್ಲಾಸ್ ಕೇಳಿ ಕ್ಲಾಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಈ ಕ್ಲಾಸ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.